ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಸ್ತೂರಿ ತಿಲಕಂ ಲಲಾಟಪಟಲೇ ವಕ್ಷಸ್ಥಲೇ ಕೌಸ್ತುಭಂ ನಾಸಾಗ್ರೇ ನವಮೌಕ್ತಿಕಂ ಕರತಲೇ ವೇಣುಃ ಕರೇ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಲಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲಚೂಡಾಮಣಿಃ ವಂಶೇ ವಿಭೂಷಿತಕರಾನ್ನವನೀರದಾಭಾತ್ ಪೀತಾಂಬರಾದರುಣಬಿಂಬಫಲಾಧರೋಷ್ಠಾತ್ ಪೂರ್ಣೇಂದು ಸುಂದರಮುಖಾದರವಿಂದನೇತ್ರಾತ್ ಪೂರ್ಣೇಂದು ಸುಂದರಮುಖಾದರವಿಂದನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ. ಇವತ್ತು ಗುರುಪೂರ್ಣಿಮಾ ಆಯ್ತಲ್ಲ, ಅದಕ್ಕೋಸ್ಕರ ನಮಗೆ ಸುಮಾರು ಪ್ರತಿ ದಿವಸ ಯಾವುದೋ ಒಂದು ವ್ರತ, ಯಾವುದೋ ಒಂದು ಹಬ್ಬ, ಯಾವುದೋ ಒಂದು ಪೂಜೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹಾಗೆ ಇರುತ್ತದೆ. ಅದರಿಂದ ಇದರ ಕುರಿತು ಸ್ವಲ್ಪ ಹೇಳ್ತೀನಿ. ಗುರುಪೂರ್ಣಿಮಾ ಅಂದರೆ ಏನು? ಚಾತುರ್ಮಾಸ್ಯ ವ್ರತ ತುಂಬ ಚೆನ್ನಾಗಿತ್ತು. ಇದು ಆಧುನಿಕ ಕಾಲ, ಸಂಪಾದನಾ ಭೋಗ, ಈ ಆಧುನಿಕ ನಾಗರಿಕತೆ, ಪಾಶ್ಚಾತ್ಯ ನಾಗರಿಕತೆಯಲ್ಲಿ ಹೆಚ್ಚಿನ ವಿಷಯ ಭೋಗಗಳನ್ನು ಸಂಪಾದನೆ ಮಾಡುವುದು ಮತ್ತು ಅದನ್ನೇ ಹೆಚ್ಚಿನ ಭೋಗಗಳನ್ನು ಅನುಭವಿಸುವುದು, ಇದರಲ್ಲಿ ಮುಳುಗಿರುವುದರಿಂದ ನಮ್ಮ ಪ್ರಾಚೀನ ಸಂಸ್ಕೃತಿಯನ್ನೆಲ್ಲ ಬಿಟ್ಟರು. ಯಾರೋ ಕೆಲವರಿದ್ದಾರೆ, ಬಟ್ ಹೆಚ್ಚು ಜನರು ಬಿಟ್ಟರು. ನಮಗೆ ಪೂರ್ವ ಹಾಗಿತ್ತು. ಮೊದಲು ನೋಡಿ, ಅಲ್ಲಿ ಬೆಳಗ್ಗೆ ಹೇಳಿದ್ದೇ ಹೇಳ್ತೀನಿ, ಯಾಕಂದರೆ ಬೆಳಗ್ಗೆ ಹೇಳಿದ್ದು ರೆಕಾರ್ಡ್ ಆಗಲಿಲ್ಲವಲ್ಲ. ಅದರಿಂದ ಈಗ ಹೇಳೋಣ. ಗುರುಗಳಂದರೆ ನಮಗೆ ಭಗವಂತನಿಗೆ ಅನುಸಂಧಾನ ಮಾಡಿಸುವವನು ಗುರುಗಳು. ಅದು ನೋಡಿ, ನಮಗೆ ಭಗವಂತನಿಗೆ ಯಾರು ಬೆಳಗಿಂದು ಕೇಳಿದ್ದಾರೋ ಮತ್ತೆ ಅದು ಅವರಿಗೆ ರಿಪಿಟೇಷನ್ ಆಗ್ತದೆ. ಯಾರಿಗೂ ಹೊಸ ಜನರಿಗೆ ಅದು ಹೊಸದಾಗ್ತದೆ ಅಲ್ಲವೇ? ನಾವು ಒಂದು ಯಾವುದೋ ಕರ್ಮ ನಮಗೇನಿದೆ, ಆಚರಿಸುವುದು ಕರ್ಮ ಇದೆ, ಉಪಾಸನ ಇದೆ, ಜ್ಞಾನ ಇದೆ, ಮೂರೂ ಇವೆ. ಶಾರೀರಿಕ, ಮಾನಸಿಕ ಮತ್ತು ತತ್ವಜ್ಞಾನ ರೂಪ. ಮಾನಸಿಕವೂ ಎರಡು, ಒಂದು ಉಪಾಸನ, ಇನ್ನೊಂದು ಜ್ಞಾನ. ಯಾವುದೇ ಈ ಸಾಧನೆ ಆಗಲಿ, ಇದಕ್ಕೆ ಜ್ಞಾನ ಬೇಕು, ಸಾಮಗ್ರಿ ಬೇಕು. ಜ್ಞಾನ ಅಂದರೆ ಜ್ಞಾನ ಬೇಕು, ಆಚರಿಸುವ ಕರ್ಮ ಬೇಕು. ಜ್ಞಾನ, ಕರ್ಮ ಮತ್ತು ಉದಾಹರಣೆಗೆ ಕರ್ಮ ತಗೊಳ್ಳೋಣ. ಕರ್ಮದಲ್ಲಿ ಯಾವುದೇ ಪುಣ್ಯಕರ್ಮ, ಉತ್ತಮ ಕರ್ಮ, ಶಾಸ್ತ್ರೋಕ್ತ ಕರ್ಮ ಆಗಲಿ, ಲೌಕಿಕವೇ ಆಗಲಿ, ಒಂದು ಪುಣ್ಯಕರ್ಮ ಆದರೆ ಶ್ರೌತ ಸ್ಮಾರ್ತ ಪುಣ್ಯಕರ್ಮಕ್ಕೆ ಅದು ಹೇಗೆ ಮಾಡುವುದು ಎಂಬುದು ಗೊತ್ತಾಗಬೇಕು. ಅದನ್ನು ಮಾಡುವುದು ಪ್ರಕ್ರಿಯೆ, ಮಾಡುವ ಪದ್ಧತಿ ಗೊತ್ತಾದರೆ ಸಾಕಲ್ಲ, ಅದನ್ನು ಶ್ರದ್ಧಾಭಕ್ತಿ ಸಮೇತವಾಗಿ ಮಾಡಬೇಕು. ಏಕೆಂದರೆ ಶಾಸ್ತ್ರೀಯ ಕರ್ಮದಲ್ಲಿ ಅದು ಶಾಸ್ತ್ರೋಕ್ತ ವಿಧಿ ಇರುತ್ತದೆ. ಅದಕ್ಕೆ ಏನೋ ಒಂದು ನಿಗೂಢತೆ ಇರುತ್ತದೆ, ಲೌಕಿಕವಲ್ಲ, ಅದು ನಿಗೂಢತೆ ಇರುತ್ತದೆ. ಆ ನಿಗೂಢತದಲ್ಲಿ ಭಗವಂತನಿಗೆ ನಮಗೆ ಆ ಕರ್ಮ ಮೂಲಕ ಒಂದು ಅನುಸಂಧಾನ, ಒಂದು ಸಂಬಂಧ ಆಗುತ್ತದೆ. ಉದಾಹರಣೆಗೆ ನಿಮಗೇನೋ ಸೆಲ್ಫೋನ್ ಕೊಡ್ತೀವಿ, ಬಟ್ ಇವರಿಗೆ ಅಂದರೆ ಯಾವುದೋ ಒಂದು ನಂಬರ್ ಇರುತ್ತದೆ, ಆ ನಂಬರೇ ಒತ್ತಬೇಕು, ಆವಾಗಲೇ ಕನೆಕ್ಟ್ ಆಗ್ತದೆ. ಹಾಗೆ ಈ ಕರ್ಮದಿಂದ ಆ ಭಗವಂತನಿಗೆ ಹೇಗೆ ಅನುಸಂಧಾನ ಮಾಡಬೇಕು, ಭಗವಂತನನ್ನು ಹೇಗೆ ಆರಾಧಿಸಬೇಕು, ಅದರಿಂದ ಭಗವಂತನ ಅನುಗ್ರಹವನ್ನು ಹೇಗೆ ಪಡ್ಕೊಳ್ಳಬೇಕು, ಇದು ಗೊತ್ತಾಗಬೇಕಲ್ಲವೇ? ಉತ್ತಮ ಕರ್ಮ, ಸತ್ಕರ್ಮ, ಪುಣ್ಯಕರ್ಮ, ಸತ್ಕರ್ಮ, ಯಾವುದೇ ಕರ್ಮ ಅಂದರೆ ಉತ್ತಮ ಕರ್ಮ, ಸತ್ಕರ್ಮ, ಪುಣ್ಯಕರ್ಮ, ಇದೆಲ್ಲಕ್ಕೆ ಒಂದೇ ಅರ್ಥ. ಉತ್ತಮ ಉಪಾಸನೆ, ಮಾನಸಿಕವಾಗಿ ಮಾಡುವಂಥ ಉಪಾಸನೆಗಳು, ಪಾರಾಯಣ ಆಗಲಿ, ಧ್ಯಾನ ಆಗಲಿ, ಅದಕ್ಕೆ ಹೇಗೆ ಮಾಡಬೇಕು ಗೊತ್ತಾಗಬೇಕು.
ಅದರ ಜೊತೆಗೆ ಅದನ್ನು ಪುಸ್ತಕ ಓದಿಕೊಂಡರೆ ಭಗವಂತನಿಗೆ ನಮಗೆ ಮಾಡುವಂಥ ಆ ಹೃದಯದ ಸಂಬಂಧ ಗೊತ್ತಾಗಲ್ಲ. ಅದು ಭಕ್ತಿಪೂರ್ವಕ ಶ್ರದ್ಧಾಪೂರ್ವಕ ಮಾಡಬೇಕು. ಅದಕ್ಕೋಸ್ಕರ ಗುರುಗಳು ನಮಗೆ ಮೊದಲು ಅದರ ದೀಕ್ಷೆ ಕೊಡ್ತಾರೆ. ಅದನ್ನು ಹೇಗೆ ಮಾಡಬೇಕು, ಯಾವ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು ಅದು ಹೇಳಿಕೊಡ್ತಾರೆ. ಏಕೆಂದರೆ ಅವರು ನಿರಂತರವಾಗಿ ಭಗವಂತನ ಜೊತೆಗೆ ಆ ಸಂಬಂಧ ಭಾವದಲ್ಲಿ ಇರುವವರಿಂದ ನಮಗೆ ಹೇಗೆ ಮಾಡಬೇಕು ಎಂದು ಹೇಳಿಕೊಡ್ತಾರೆ. ಯಾವ ಮನೋಭಾವ ಇರಬೇಕು, ಯಾವ ಶ್ರದ್ಧೆ ಇರಬೇಕು, ಯಾವ ಭಕ್ತಿ ಇರಬೇಕು, ಈ ಮೂರು ಇರಬೇಕು. ಮಾಡುವ ಪದ್ಧತಿ, ಅದಕ್ಕೆ ಶ್ರದ್ಧಾ ಭಕ್ತಿ ಇದ್ದರೆ ಭಗವಂತನಿಗೆ ನಮಗೆ ಅನುಸಂಧಾನ ಗುರುಗಳ ಮೂಲಕ. ಇದು ಕಲಿತುಕೊಂಡ ನಂತರನೂ, ಶ್ರದ್ಧಾಭಕ್ತಿ ಬಂದ ನಂತರನೂ ಮಾಡುತ್ತಾ ಮಾಡುತ್ತಾ ಜಾರಿ ಹೋಗುವ ಚಾನ್ಸ್ ಇರುತ್ತದೆ. ಇದಕ್ಕೆ ಇಂದ್ರಿಯ ಮನೋನಿಗ್ರಹ ಬೇಕು, ಮನಸ್ಸಿನಲ್ಲಿ ಶ್ರದ್ಧಾಭಕ್ತಿ ಬೇಕು, ಮಾಡುವ ಪದ್ಧತಿ ಜ್ಞಾನ ಬೇಕು. ನೋಡಿ, ಕರ್ಮ ಮಾಡುವ ಪದ್ಧತಿ ಹೇಗೆ ಮಾಡಬೇಕು ಎನ್ನುವುದು ಜ್ಞಾನ ಬೇಕು, ಮಾಡುವ ಪದ್ಧತಿ ಬೇಕು, ಮಾಡುವ ಸಾಮಗ್ರಿ ಬೇಕು ಅಲ್ಲವೇ? ಪೂಜಾ ಯಜ್ಞಾದಿ ಕರ್ಮಗಳು. ಎರಡನೆಯದು, ಯಾವುದೇ ಸತ್ಕರ್ಮ ಪುಣ್ಯಕರ್ಮ ಮಾಡಲು ನಮ್ಮ ಮನಸ್ಸಿಗೆ ಒಂದು ಕೆಲವು ಡಿಸಿಪ್ಲಿನ್ ಬೇಕು. ಅಂದ್ರೇನು? ಕೆಲವು ಶಾರೀರಿಕ ನಡತೆ. ಯಾವುದೇ ವ್ರತ ತಗೊಳ್ಳಲಿ, ವ್ರತ ಜೊತೆಗೆ ಕೆಲವು ನಿಯಮಗಳಿರುತ್ತವೆ. ಕೆಲವು ಮನಸ್ಸಿನಿಂದ ಹೀಗಿರಬೇಕು, ಮಾತಾಡುವಾಗ ಮನಸ್ಸಿನಿಂದ ಕೈ ಕಾಲು ನಡೆಯುವುದರಿಂದ ಕೆಲವು ನಿಯಮಗಳನ್ನು ಹೇಳ್ತಾರೆ. ಇನ್ನೊಬ್ಬರ ಮೇಲೆ ರಾಗ, ದ್ವೇಷ, ಮೋಸ, ಅನ್ಯಾಯ ಮಾಡಬೇಡ ಮುಂತಾದಿಗಳು ಹೇಳ್ತಾರೆ. ಅಂದರೆ ಕೆಲವು ನಮ್ಮ ವೈಯಕ್ತಿಕ ಜೀವನದಲ್ಲಿ ಕೆಲವು ನಡತೆ, ಕೆಲವು ಆಚಾರ ಕೆಲವು ಇರಬೇಕು. ಹೊರಗಿನದು ಈ ಕರ್ಮ ಹೇಗೆ ಮಾಡುವುದು ಗೊತ್ತಾಗಬೇಕು. ಪ್ಲಸ್ ಇನ್ನೊಂದೇನೆಂದರೆ ಶ್ರದ್ಧಾಭಕ್ತಿ. ಇದು ಮಾಡುವಾಗ ಅಂದ್ರೇನು? ಈ ಮೂರು ಅಲ್ಲಿ ಮಾಡುವ ಕೆಲಸ ವಿಷಯ, ನಮ್ಮ ವೈಯಕ್ತಿಕ ಕೆಲವು ನಿಯಮಗಳು, ಕೆಲವು ಸದಾಚಾರಗಳು, ಗುಣಗಳು ಮತ್ತು ಶ್ರದ್ಧಾಭಕ್ತಿ, ಈ ಮೂರಿನ ಸಮೇತ ಮಾಡಿದ್ದರೆ ಆ ಕರ್ಮಕ್ಕೆ ಫಲ ಉಂಟಾಗ್ತದೆ. ಸಕಾಮವಾದರೆ, ನಿಷ್ಕಾಮವಾದರೆ ಭಗವಂತನ ಅನುಗ್ರಹವೇ. ಅಂತಃಕರಣ ಶುದ್ಧಿ, ಮನೋದೋಷಗಳು ಹೋಗುವುದು, ಪಾಪಕ್ಷಯವಾಗುವುದು, ಮನಸ್ಸು ಶುದ್ಧವಾಗುವುದು, ಅದೇ ಫಲ ನಿಷ್ಕಾಮರಿಗೆ. ಭಗವಂತನಿಗೆ ಸನ್ನಿಧಿವಾಗ್ತಾನೆ ಅಷ್ಟೇ. ನಿಷ್ಕಾಮ ಮಾಡಿದವರಿಗೆ ಏನಾಗ್ತದೆ? ಒಂದು ಲೌಕಿಕ ವಸ್ತು ಅಲ್ಲ, ಭಗವಂತನಿಗೆ ನಮಗೆ ಸಾನ್ನಿಧ್ಯವಾಗುತ್ತದೆ. ಹೃದಯವು ಶುದ್ಧವಾಗುತ್ತದೆ, ಭಗವಂತನಿಗೆ ಹತ್ತಿರವಾಗ್ತೀವಿ, ಭಗವಂತನೇ ನಮ್ಮವನಾಗ್ತಾನೆ, ನಾವೇ ಭಗವಂತನವನಾಗ್ತೀವಿ. ಇದೇನು ನಿಷ್ಕಾಮ. ಸಕಾಮ ಅಂದರೆ ಯಾವುದೋ ಇಹಲೋಕ ಪರಲೋಕ ಭೋಗವಸ್ತು ಸಿಕ್ಕುವುದು ಸಕಾಮ ಕರ್ಮ, ಭೋಗವಸ್ತುಕ್ಕೋಸ್ಕರ. ನಿಷ್ಕಾಮ ಅಂದ್ರೇನು? ಭೋಗವಸ್ತು ಬೇಡ, ಭಗವಂತನ ಸನ್ನಿಧಿ ನಮಗೆ ಬೇಕು. ನಾನೇ ಭಗವಂತನವನಾಗಬೇಕು, ಭಗವಂತನು ಎಂದಿಗೂ ನಮ್ಮ ಜೊತೆಗೆ ಇದ್ದು, ನಮ್ಮ ಹೃದಯದಲ್ಲಿದ್ದು, ನಮಗೆ ಅವರಿದ್ದಾನೆ ಎಂದು ನಮ್ಮ ಹೃದಯ ತುಂಬಿರಬೇಕು. ಇದೇ ನಿಷ್ಕಾಮ. ನಿಷ್ಕಾಮ ಅಂದರೆ ಮನಸ್ಸು ಶುದ್ಧವಾಗಿ, ಶುದ್ಧ ಮನಸ್ಸಿನಲ್ಲಿ ಭಗವಂತನ ಸನ್ನಿಧಿ ನಮ್ಮ ಅನುಭವಕ್ಕೆ ಬರುತ್ತದೆ. ಭಗವಂತ ಇದ್ದಾನೆ ಎಂದು ನಂಬಿಕೆ ಗಟ್ಟಿ ಆಗ್ತದೆ, ತಾನೇ ಸುಲಭವಾಗ್ತದೆ. ಎಷ್ಟು ಕಷ್ಟ ಬಂದರೂ ಹೋಗುವುದೇ ಅಲ್ಲ ಅದು ನೋಡೋದು ಸಾಮಾನ್ಯ ಪುಣ್ಯವ? ಯಾವುದೋ ಪುಣ್ಯ ಮಾಡಿಕೊಂಡು ಇಹಲೋಕ ಪರಲೋಕ ವಸ್ತುಗಳು ಪುಣ್ಯ ಸಿಕ್ಕುವಕ್ಕಿಂತ ನಮಗೆ ಬೇರೆ ಯಾವುದು ಬೇಡ. ಪಾಪಕ್ಷಯವಾಗಲಿ, ಭಗವಂತನ ಸಾನ್ನಿಧ್ಯ ಅನುಭವ, ಭಗವಂತನ ಮೇಲೆ ಭಕ್ತಿ ಗಟ್ಟಿಯಾಗಲಿ, ವಿಶ್ವಾಸ ಗಟ್ಟಿಯಾಗಲಿ, ನಾನು ಭಗವಂತನವನಾಗಲಿ, ಭಗವಂತ ನನ್ನವನಾಗುವುದು, ನನಗೆ ಭಗವಂತನಿಗೆ ಒಂದು ಪರಸ್ಪರ ಅನುಬಂಧ, ಪರಸ್ಪರ ಒಂದು ಪ್ರೀತಿಯ ಸಂಬಂಧ ಗಟ್ಟಿಯಾಗಿ, ಭಗವಂತನೇ ನಮಗಿದ್ದಾನೆ ಎಂದು ಒಂದು ವಿಶ್ವಾಸ, ಗಟ್ಟಿ ನಂಬಿಕೆ, ನಮಗೆ ಒಂದು ದೃಢವಾದ ನಿಶ್ಚಿಂತತೆ ಬರುತ್ತದೆ, ಒಂದು ನಿರ್ಭಯತೆ ಆಗುತ್ತದೆ. ಯಾವ ಕಷ್ಟದಾಗಲಿ, ಎಷ್ಟು ಭಯಂಕರ ಕಷ್ಟ ಆಗಲಿ, ತೊಂದರೆ ಆಗಲಿ, ಭಗವಂತ ನಮಗಿದ್ದ. ಈ ಭಾವ ಗಟ್ಟಿಯಾಗಿ ಹುಟ್ಟಬೇಕೆಂದರೆ ಅದೇ ನಿಷ್ಕಾಮ. ನಿಷ್ಕಾಮದಲ್ಲಿ ಭಕ್ತಿ ಸ್ಪಷ್ಟವಾಗ್ತದೆ, ಭಯ ಹೋಗುತ್ತದೆ, ಮಿಕ್ಕ ಪದಾರ್ಥಗಳ ಮೇಲೆ ಪರಾಧೀನತೆ ಹೋಗುತ್ತದೆ ಅಲ್ಲವೇ? ಲೌಕಿಕ ಭೋಗಗಳು, ಇಹಲೌಕಿಕ ಭೋಗಗಳ ಮೇಲೆ ಪರಾಧೀನತೆ ಹೋಗುತ್ತದೆ. ಭಗವಂತನಿಗೆ ನಮಗೆ ಸಾನ್ನಿಧ್ಯ ಹೆಚ್ಚಾಗ್ತದೆ. ಅದೇ ಭಕ್ತಿ. ಸಾನ್ನಿಧ್ಯ ಅಂದರೆ ಭಕ್ತಿ ಹೆಚ್ಚಾಗ್ತದೆ. ಆದ್ದರಿಂದ ಇದು ಮಾಡುವುದಕ್ಕೆ ಹೇಗೆ ಯಾವ ಭಕ್ತಿ ಇಟ್ಕೊಳ್ಳಬೇಕು, ಶ್ರದ್ಧೆ ಹೇಗಿರಬೇಕು? ನಾವು ಸ್ವಲ್ಪ ಮಾಡಿದಾಗ ಅಬ್ಬಾ ಇದಾಗಲ್ಲ, ಆಗ್ತಾನೇ ಇಲ್ಲ, ಸ್ವಲ್ಪ ವಿಘ್ನ ಬಂದರೆ ಬೇಜಾರು ಮಾಡ್ಕೊಳ್ತೀವಿ, ಜಾರಿ ಹೋಗುತ್ತದೆ, ಏನೇನು ಮಾಡಿ ಅಲ್ಲ, ಹಾಗಲ್ಲ. ಶ್ರದ್ಧೆ ಇಟ್ಕೋ, ಕಷ್ಟ ಬಂದರೂ ಬೇಜಾರು ಮಾಡಬೇಡ ಎಂದು ಹೇಳ್ತಾರೆ. ಇಂದ್ರಿಯ ನಿಗ್ರಹ, ಮನೋನಿಗ್ರಹ ಹೇಗೆ ಇಟ್ಕೊಳ್ಳಬೇಕು, ಕರ್ಮ ಹೇಗೆ ಮಾಡಬೇಕು, ಭಗವಂತನ ಜೊತೆಗೆ ಸಂಬಂಧ ಮಾತ್ರ ಜಾರದೆ ಹೇಗಿಟ್ಕೊಳ್ಳಬೇಕು, ಇದು ಹೇಳುವವನು ಗುರು. ಕರ್ಮದಲ್ಲಿ, ಉಪಾಸನದಲ್ಲಿ, ಜ್ಞಾನದಲ್ಲಿ. ಉಪಾಸನದಲ್ಲಿಯೂ ಇದು ಪದ್ಧತಿ ಇರುತ್ತದೆ. ಆ ಪದ್ಧತಿಯನ್ನು ಮಾಡುವಾಗ ಮನಸ್ಸನ್ನು ಏಕಾಗ್ರ ಹೇಗೆ ಮಾಡಬೇಕು,
ಮನೋದೋಷಗಳನ್ನು ಹೇಗೆ ಬಿಡಿಸಿಕೊಳ್ಳಬೇಕು ಇದೆಲ್ಲ ಹೇಳ್ತಾರೆ. ಇನ್ನೂ ಬೇಗ ಪ್ರತಿ ದಿವಸ ಮಾಡ್ತಾ ಮುಂದೆ ಹೇಗೆ ಹೋಗಬೇಕು ಅದು ಅಷ್ಟೇ. ಜ್ಞಾನದಲ್ಲೇನು ತತ್ವಜ್ಞಾನ ಪಾಂಡಿತ್ಯವೇ ಅಲ್ಲ, ಪಾಂಡಿತ್ಯಕ್ಕೆ ಬೇಕಾಗಿರುವ ಒಳ್ಳೆಯ ವೈರಾಗ್ಯ, ಅಂತರ್ಮುಖತ, ಅಂತಶ್ಚಿಂತನ, ತತ್ವವಿಚಾರ ಹೇಗೆ, ಆ ಸ್ವರೂಪವನ್ನು ಅನುಭವದಿಂದ ತಿಳ್ಕೊಳ್ಳುವುದು ಹೇಗೆ ಅದು ಗುರುಗಳೇ ಹೇಳ್ಕೊಡ್ತಾರೆ. ಇಲ್ಲದಿದ್ದರೆ ಪುಸ್ತಕ ಪಾಂಡಿತ್ಯ ತಾನು ಓದಿ ಪಡ್ಕೊಳ್ಳಬಹುದು, ಅಲ್ಲಿಯೂ ಕಷ್ಟವೇ. ಪಾಂಡಿತ್ಯವೂ ಗುರುಗಳೇ ಹೇಳಬೇಕು. ಆದರೆ ಕೆಲವೊಮ್ಮೆ ಸ್ವಲ್ಪ ಬುದ್ಧಿವಂತರಾದರೆ ಪುಸ್ತಕಗಳನ್ನು ಓದ್ಕೊಳ್ತಾರೆ. ಆದರೆ ಅದಕ್ಕೆ ಬೇಕಾಗಿರುವ ವೈರಾಗ್ಯ, ಅಂತರ್ಮುಖತ, ಆ ಅನುಭವ ದೃಷ್ಟಿಯ ತತ್ವಜ್ಞಾನವನ್ನು ನೋಡುವುದು, ಈ 3 ವಿಷಯಗಳು ಗುರುಗಳೇ ಹೇಳಬೇಕು. ನಾವು ಮತ್ತೆ ದೇಶಕಾಲ ದೃಷ್ಟಿಗೆ ಬರ್ತೀವಿ, ಜೀವಭಾವಕ್ಕೆ ಬರ್ತೀವಿ, ಜಾರಿ ಹೋಗ್ತೀವಿ. ಜಾರಿದಾಗೆಲ್ಲ ಯಾವಾಗ ಜಾರ್ತೀವೋ ಅವರು ತಕ್ಷಣವೇ ತೋರಿಸ್ತಾರೆ, ಹಾಗಲ್ಲ ಹೀಗೆ. ಆ ಅನುಭವ ದೃಷ್ಟಿಯನ್ನು ತಂದು ನಮಗೆ ಕೊಡ್ತಾರೆ, ಜಾರದೇ ಇದ್ದಂತೆ. ಹೀಗೆ ಜ್ಞಾನದಲ್ಲಿ ಗುರುಗಳು ಬೇಕು, ಉಪಾಸನದಲ್ಲಿ ಬೇಕು, ಕರ್ಮದಲ್ಲಿ ಬೇಕು. ಆ ಮಾತು ಹೇಳಬೇಕಾದ್ರೆ ಲೌಕಿಕ ಕರ್ಮಗಳಿಗೆ ಬೇಕು ಬೇಡವಾ? ಎಲ್ಲ ಕರ್ಮಕ್ಕೆ ಬೇಕು. ಗುರುಗಳಂದರೆ ಹೊರಗಿನವರೇ ಇರುತ್ತಾರೆ ಎಂದೇನಲ್ಲ, ಕೆಲವೊಮ್ಮೆ ತಾಯಿ ತಂದೆನೂ ಆಗುತ್ತಾರೆ ಗುರುಗಳು. ಮನೆಯಲ್ಲಿರುವರೇ ಯಾರೇ ಆಗಬಹುದು, ತಾಯಿ ತಂದೆ ಅಜ್ಜ, ನಮಗಿಂತ ಹೆಚ್ಚಿನ ಅನುಭವ ಇರುವವರು, ಚೆನ್ನಾಗಿ ಗೊತ್ತಿರುವವರು ಅವರೇ ಆಗಬಹುದು, ಅವರು ಗುರುಗಳೇ ಆಗಬಹುದು. ಅವರು ಮಾಡ್ತಾರೆ, ಯಾರೇ ಆಗಲಿ ನಮಗೆ ಮಾರ್ಗದರ್ಶನ ಮಾಡಿಕೊಡುವವರು. ಆದ್ದರಿಂದ ಇಂಥ ಗುರುಗಳು ಈ ಶಾಸ್ತ್ರೀಯ ಕರ್ಮಗಳಿಗೆ, ಶಾಸ್ತ್ರೀಯ ಸಾಧನಗಳಿಗೆ ಅವಶ್ಯವಾಗಿ ಗುರುಗಳು ಬೇಕು. ಆ ಗುರುಗಳು ಸ್ವಯಂ ನಮಗಿಂತ ಮೇಲೆ ಮಟ್ಟದ ಉತ್ಕೃಷ್ಟವಾದ ಸಾಧಕರಾಗಬೇಕು, ಅಥವಾ ಪೂರ್ಣ ಸಿದ್ಧಪುರುಷರೇ ಆಗಬೇಕು. ಸಿದ್ಧಪುರುಷರಾದರೆ ಇನ್ನೂ ಅದೃಷ್ಟ. ಅಟ್ಲೀಸ್ಟ್ ನಮಗಿಂತ ಮೇಲಿನ ಮಟ್ಟರಾದರೆ ಸ್ವಲ್ಪ ಆದರೂ ನಮಗೆ ಮಾರ್ಗದರ್ಶನವಾಗ್ತದೆ. ಅವರು ನಮಗೆ ಭಗವಂತನಿಗೆ ಒಂದು ಅನುಸಂಧಾನ ಮಾಡಿಕೊಡ್ತಾರೆ. ಅವರಿಗೆ ಅದು ಪ್ರೀತಿ. ಏಕೆ? ತಾನು ನಿರಂತರವಾಗಿ ಭಗವತ್ ಸಂಬಂಧದಲ್ಲೇ ಇರುತ್ತಾರೆ. ಅಂಥವರಿಗೆ ಇನ್ನೊಬ್ಬರಿಗೆ ಆ ಭಗವದ್ಭಾವವನ್ನು ಮಾಡಿಕೊಡುವುದೇನು ಕಷ್ಟ ಅಲ್ಲ. ಏಕೆ? ತಮಗೆ ನಿರಂತರ ಅದೇ ಭಾವದಲ್ಲೇ ಇರ್ತಾರೆ. ಅವರಿಗೆ ಯಾವುದು ಬಿಡುವುದು, ಮಿಕ್ಕದು ಯಾವುದು ಬಿಟ್ಟರೂ ಅದು ಮಾತ್ರ ಬಿಡಲ್ಲ. ಈಗ ಅಲ್ಲೇ ಇರುತ್ತಾರೆ. ಅಂಥವರ ಸನ್ನಿಧಿಗೆ ಹೋದರೆ ಸಾಕು, ನಮಗೂ ಏನೋ ಗೊತ್ತಿಲ್ಲದೆ ಭಗವಂತನ ಮೇಲೆ ಒಂದು ಪ್ರೀತಿ, ಒಂದು ಭಾವ, ಒಂದು ಅಂತರ್ಮುಖತ ಬಂದೇ ಬಿಡ್ತಾರೆ. ಇದು ಗುರುಗಳ ಸ್ಥಾನ. ಈ ಗುರುಗಳ ಸ್ಥಾನ ಯಾರು ಕೊಡಬೇಕಪ್ಪ ಅಂದರೆ, ಕರ್ಮ ಮಾಡುವುದಕ್ಕೆ ಪ್ರಪಂಚದಲ್ಲಿ ಕ್ರಿಯೆಗಳಿವೆ. ಭಗವಂತನೇ ಸೃಷ್ಟಿ ಮಾಡಿದ ಅಲ್ಲವೇ? ಸಾಮಗ್ರಿ ಮಾಡಿದ. ಕರ್ಮ ಮಾಡುವುದಕ್ಕೆ ಯಾವುದೋ ಯಜ್ಞ ಪೂಜಾ ಸಾಧನ ಮಾಡುವುದಕ್ಕೆ, ಪಾರಾಯಣ ಮಾಡುವುದಕ್ಕೆ ಗ್ರಂಥವನ್ನು, ಕ್ರಿಯೆಯನ್ನು ಸೃಷ್ಟಿಯಲ್ಲಿ ಭಗವಂತನೇ ಸೃಷ್ಟಿ ಮಾಡಿದ. ಜ್ಞಾನವನ್ನು ಭಗವಂತನೇ ಸೃಷ್ಟಿ ಮಾಡಿದ. ಆದರೆ ಈ ಪ್ರಪಂಚವನ್ನು ಹೇಗೆ ಸೃಷ್ಟಿ ಮಾಡಿದನೋ ಇದರ ಜೊತೆಗೆ ಗುರುವೂ ಇದ್ದಾನೆ. ಯಾರು? ತಾನೇ ಗುರು ಅಲ್ಲವೇ? ಒಂದು ವಸ್ತು ಸೆಲ್ಫೋನ್ ತಯಾರು ಮಾಡಿದವನು ನಮಗೆ ಅದರ ಜೊತೆಗೆ ಲಿಟ್ರೇಚರ್ ಕಳಿಸ್ತಾನೆ. ಇದನ್ನು ಹೇಗೆ ಒತ್ತಬೇಕು, ಈಗ ಹೋಗಬೇಕು, ಈಗ ಒಳಗೆ ಹೋಗಬೇಕು, ಇಲ್ಲಿ ನಂತರ ಇದು ಒತ್ತಬೇಕು. ಅದೆಲ್ಲ ಯಾರು ಮಾಡಿದವರೇ ಗೊತ್ತಾಗ್ತದೆ. ಸೃಷ್ಟಿ ಮಾಡಿದವನಿಗೆ ಅದನ್ನು ಹೇಗೆ ಆಪರೇಟ್ ಮಾಡಬೇಕೆನ್ನುವುದು ಅವರಿಗೆ ಗೊತ್ತಾಗ್ತದೆ. ಈ ಕರ್ಮಗಳು, ಪೂಜೆಗಳು, ಭಕ್ತಿಗಳು, ಸಾಧನೆಗಳು, ಭಗವಂತನ ಜೊತೆಗೆ ಸಂಬಂಧ ಅವರಿಗೆ ಗೊತ್ತು. ಅದರಿಂದ ಸಾಕ್ಷಾತ್ ಪರಮಾತ್ಮ ಸೃಷ್ಟಿಕರ್ತನೇ ಮೊದಲನೆಯ ಗುರು. ಕೃಷ್ಣಂ ವಂದೇ ಜಗದ್ಗುರುಂ ಎಂದು ಭಾಗವತ ಹೇಳ್ತಾರೆ. ಭಾಗವತದಲ್ಲೇ ಇದೆಯಾ? ವಿಷ್ಣು ಪುರಾಣದಲ್ಲೇ ಎಲ್ಲೋ ನೋಡಿದ್ದೀನಿ ನಾನು. ಕೃಷ್ಣಂ ವಂದೇ ಜಗದ್ಗುರುಂ ಎಂದು ಒಂದು ಶ್ಲೋಕ ಇದೆ. ಕೃಷ್ಣಾಷ್ಟಕದಲ್ಲಿ ಅಲ್ಲ, ಕೃಷ್ಣಾಷ್ಟಕ ಅನಂತಾವರ್ತ ಎಲ್ಲೋ ಬರ್ಕೊಂಡಿಟ್ಕೊಂಡೆ. ಭಕ್ತಿ ಪುನಾತಿ ಮನ್ನಿಷ್ಠ ಅಲ್ಲೆಲ್ಲ ಬರೆದಿದೆ. ಕೃಷ್ಣಂ ವಂದೇ ಜಗದ್ಗುರು. ಏಕೆಂದರೆ ಸೃಷ್ಟಿಕರ್ತ ಯಾರೋ, ಜೀವನ ಸ್ಥಿತಿ, ಜೀವನಿಗೆ ಪರಮಾತ್ಮಕ್ಕೆ ಸಂಬಂಧ ತಾನೇ ಹೇಳ್ಕೊಳ್ಳಬೇಕು. ಇಲ್ಲದಿದ್ದರೆ ನಮಗೆ ಯಾರು ಗೊತ್ತು? ಅದರಿಂದ ಮೊಟ್ಟ ಮೊದಲನೆಯ ಗುರುವು ಭಗವಾನ್ ವಿಷ್ಣು ಪರಮಾತ್ಮ ಬ್ರಹ್ಮದೇವನಿಗೆ ಉಪದೇಶ ಮಾಡ್ತಾನೆ. ಬ್ರಹ್ಮದೇವ ತನ್ನ ಶಿಷ್ಯರಾದ ಯಾರಿಗೆ? ಸನತ್ ಕುಮಾರರಿಗೆ, ಮರೀಚಿ ಮುಂತಾದ ಸಪ್ತಋಷಿಗಳಿಗೆ, ತನ್ನ ಕಶ್ಯಪ ಮಹರ್ಷಿಗೆ, ತನ್ನ ಸಪ್ತಋಷಿಗಳಿಗೆ, ಸನಕ ಸನಂದನಾದಿಗಳಿಗೆ ಜ್ಞಾನಯೋಗ, ಸನ್ಯಾಸ ಯೋಗ, ಸಪ್ತಋಷಿಗಳಿಗೆ ಕರ್ಮ, ಉಪಾಸನ, ಭಕ್ತಿ ಸಾಧನಗಳು ಹೇಳಿಕೊಟ್ಟರೆ ಅವರು ತನ್ನ ಮಕ್ಕಳಿಗೆ ಹೀಗೆ ಅನಾದಿ ಕಾಲದಿಂದ ಪ್ರತಿ ತಲೆಮಾರಿನಲ್ಲಿ ಆ ಜ್ಞಾನಗಳು, ಭಕ್ತಿಗಳು, ಸಾಧನಗಳು ನಮಗೆ ಬರುತ್ತಾ ಇವೆ. ಅವರು ದೀಕ್ಷಾ ಕೊಡ್ತಾರೆ, ಹೇಗೆ ಮಾಡಬೇಕೋ ಹೇಳ್ತಾರೆ, ಜಾರಿ ಹೋದರೆ ಏನು ಮಾಡಬೇಕು ಅದು ಹೇಳ್ಕೊಡ್ತಾರೆ. ಹೇಗಾದರೂ ಭಗವಂತನ ಜೊತೆಗೆ ಅನುಬಂಧ ಮಾಡಿಕೊಡ್ತಾರೆ.
ಇದು ಭಗವಂತನ ಅನುಗ್ರಹವೇ. ಸೃಷ್ಟಿ ಮಾಡಿರುವ ಭಗವಂತನೇ ನಮಗೆ ಸಾಧನ ಮಾಡುವ ಮಾರ್ಗದರ್ಶನ ಕೊಡುವುದು, ಹೃದಯಕ್ಕೆ ಪ್ರೇರಣೆ ಕೊಡುವುದು ಗುರುಗಳೇ. ಆ ಗುರುಗಳು ಯಾರು ಅಂದರೆ ಭಗವಂತನ ಅಂಶವೇ, ಇನ್ನೇನು ಅವರೇ ಮಾಡ್ಕೊಳ್ತಾರೆ. ಆದ್ದರಿಂದ ಅಂಥ ಗುರುಗಳಿಗೆ ಯಾವಾಗ ನಮಸ್ಕಾರ, ಎಷ್ಟು ಸಲ ಅಂದರೆ ಪ್ರತಿ ದಿವಸ ಒಂದು ಸಲ. ಗುರುಕುಲದಲ್ಲಿ ಏನು ಮೊದಲು ಬೆಳಗ್ಗೆ ಎದ್ದಾಗ ಒಂದು ಸಲ ನಮಸ್ಕಾರ, ಮತ್ತು ಪಾಠ ಆಗುವಾಗ ಪ್ರಾರಂಭದಲ್ಲಿ ನಮಸ್ಕಾರ, ಪಾಠ ಮುಗಿದ ನಂತರ ನಮಸ್ಕಾರ, ಮತ್ತು ಕೊನೆಗೂ ರಾತ್ರಿಗೆ ಮಲ್ಕೊಂಡು ಹೋಗುವಾಗ ನಮಸ್ಕಾರ ಮಾಡಿ ಹೋಗಿ ಮಲ್ಕೊಂಡು ಮತ್ತು ಬೆಳಗ್ಗೆ ಎದ್ದು ಸಹ ಹಾಗೆ. ಗುರುಕುಲದಲ್ಲಿರುವಾಗ ನಮಗೆ ಯಾವಾಗ ಭೇಟಿ ಆಗ್ತೀವೋ, ಏನೋ ವಿಶೇಷ ಕರ್ಮ ಇರುತ್ತದೋ ಆವಾಗ ನಮಸ್ಕಾರ. ಅಂದರೆ ಎಷ್ಟು ಸಲ ಯಾವಾಗ ಅಂದರೆ ಎಷ್ಟು ಸಲ ಯಾವಾಗ ಎಂಬ ಲೆಕ್ಕನೇ ಇಲ್ಲ. ಏಕೆ? ನಮಗೆ ನಿರಂತರ ಅವರ ಸ್ಫೂರ್ತಿ ಬೇಕು, ನಿರಂತರವಾಗಿ ನಮಗೆ ಅವರ ಮಾರ್ಗದರ್ಶನ ಬೇಕು. ಏಕೆಂದರೆ ಮನಸ್ಸು ಜಾರಿ ಹೋಗುವ ಸಾಧ್ಯತೆ ಹೆಚ್ಚಿದೆ. ಯಾವಾಗ ಜಾರುವ ಸಾಧ್ಯತೆ ಇರುತ್ತೋ ಆವಾಗ ನಮ್ಮನ್ನು ಎತ್ತಿ ಹಿಡಿಯುವ ಅವಶ್ಯಕತೆ ಬೇಕು. ಯಾವಾಗ ಎತ್ತಿ ಹಿಡುವ ಅವಶ್ಯಕವಿದೆಯೋ ಆವಾಗ ಗುರುಗಳಿಗೆ ನಮಸ್ಕಾರ. ಅದರಿಂದ ಯಾವಾಗ ಅಂದರೆ ಎಂದಿಗೂ ನಮಸ್ಕಾರ. ಅಂಥದ್ದು ಸಾಕ್ಷಾತ್ ಶ್ರೀಕೃಷ್ಣನೇ. ಅವನೇ ಮತ್ತೆ ಭಗವಂತನ ಶ್ರೀಕೃಷ್ಣನ ಅವತಾರದಲ್ಲಿ ಅರ್ಜುನನಿಗೆ ಉಪದೇಶ ಮಾಡಿದ. ಅದರಿಂದ ನಾವು ಇಲ್ಲಿ ವ್ಯಾಸ ಪೂಜೆಯಲ್ಲಿ ಮೂವರಿಗೆ ಮಾಡ್ತೀವಿ. ಮೂವರು ಜಗದ್ಗುರುಗಳು. ಶ್ರೀಕೃಷ್ಣ ಪಂಚಕ ಇಲ್ಲಿ ನೋಡಿ, ಶ್ರೀಕೃಷ್ಣ ಪಂಚಕ ಮಧ್ಯದಲ್ಲಿ, ಈ ಪಕ್ಕಕ್ಕೆ ವ್ಯಾಸ ಪಂಚಕ, ಈ ಪಕ್ಕಕ್ಕೆ ಶಂಕರಾಚಾರ್ಯ ಪಂಚಕ. ಪಂಚಕ ಅಂದರೆ ಮಧ್ಯದಲ್ಲಿ ಶ್ರೀಕೃಷ್ಣ, ಸುತ್ತು 4 ಯಾರು? ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ. ಈ ಪಕ್ಕ ವೇದವ್ಯಾಸ ಮತ್ತು ಜೈಮಿನಿ, ಸುಮಂತು, ಪೈಲ ಮುಂತಾದವರು 4 ಶಿಷ್ಯರಿದ್ದಾರಲ್ಲ, ವೇದ ಶಿಷ್ಯರು ಅವರು. ಶಂಕರಾಚಾರ್ಯರಿಗೆ ಶಂಕರಾಚಾರ್ಯ, ಪದ್ಮಪಾದ, ಸುರೇಶ್ವರ, ತೋಟಕ, ಹಸ್ತಾಮಲಕ, ಹೀಗೆ ಅವರು. ಮಿಕ್ಕ ಜನರು ನಮ್ಮ ಗುರು ಪರಂಪರೆ ಯಾರುತ್ತಾರೋ ಅವರು. ಈಗ ಮಿಕ್ಕ ಅಷ್ಟದಿಕ್ಪಾಲಕರು ಈಗೆಲ್ಲ ಅವರೆಲ್ಲರು ಅನ್ಯ ದೇವರು. ಹೀಗೆ ಸುಮಾರು 46 ಇಟ್ಟಿದ್ದೀವಿ, 46 ದೇವರನ್ನು ಇಟ್ಟಿದ್ದೀವಿ. ಇಟ್ಟು ಅವರೆಲ್ಲರನ್ನು ಆವಾಹನ ಮಾಡಿ, ಏಕೆ ಅವರು ಜಗತ್ತಿನಲ್ಲಿ ಎಲ್ಲ ಕಡೆ ವ್ಯಾಪಿಸೇ ಇದ್ದಾರೆ. ನಾವು ಬೇಕು ಅಂದರೆ ಸಾಕು, ಅವರು ಅಲ್ಲೇ ಇದ್ದು ಬಿಡ್ತಾರೆ, ಎಲ್ಲ ಕಡೆ ಇದ್ದಾರೆ. ಎಲ್ಲಿ ಮನಸ್ಸು ಏಕಾಗ್ರವಾಗಿ ಭಕ್ತಿ ಭಾವದಿಂದ ನಮಸ್ಕಾರ ಮಾಡ್ತೀವೋ ಅವರಲ್ಲೇ ತಕ್ಷಣವೇ ನಮ್ಮ ಹೃದಯಕ್ಕೆ ಅಂಟ್ಕೊಂಡು ಬಿಡ್ತಾರೆ, ನಮಗೆ ಬೇಕಾಗಿರುವ ಅನುಗ್ರಹ ಮಾಡ್ತಾರೆ. ಅದರಿಂದ ಹಾಗೆ ಮಾಡ್ತೀವಿ. ಇದು ವ್ಯಾಸ ಪೂಜೆ ಪದ್ಧತಿ. ಅಂದರೆ ಮೂವರು ಜಗದ್ಗುರುಗಳು. ಮೊಟ್ಟ ಮೊದಲನೆಯವನು ಶ್ರೀಕೃಷ್ಣ, ಎರಡನೆಯದು ವೇದವ್ಯಾಸ, ಮೂರನೆಯದು ಶಂಕರಾಚಾರ್ಯ. ಇದು ಸಂಪ್ರದಾಯದಲ್ಲಿ ಮೂವರಿದ್ದಾರೆ ಜಗದ್ಗುರುಗಳು ನಮಗೆ. ಕೆಲವರು ರಾಮಾನುಜ, ನಿಂಬಾರ್ಕ, ವಲ್ಲಭ ಮುಂತಾದ ಸಂಪ್ರದಾಯವರು ಶಂಕರಾಚಾರ್ಯ ಸ್ಥಾನದಲ್ಲಿ ತಮ್ಮ ಗುರುಗಳನ್ನು ಇಟ್ಕೊಳ್ತಾರೆ. ಆದರೆ ಶಂಕರಾಚಾರ್ಯರನ್ನು ಇಟ್ಕೊಂಡರೂ ತಪ್ಪಿಲ್ಲ. ಏಕೆ? ರಾಮಾನುಜ ಮಾಧ್ವರಿಗೆ ಯಾವ ಸಾಧನ ಇದೆಯೋ, ಅವರು ಯಾವ ಸಾಧನ ಹೇಳ್ತಾರೋ ಆ ಸಾಧನಗಳೆಲ್ಲ ಶಂಕರಾಚಾರ್ಯ ಉಪದೇಶದಲ್ಲಿ ಅಡಕವಾಗಿವೆ. ಅದರಿಂದ ಆ ಸಾಧನಗಳಿಗೆ ಶಂಕರಾಚಾರ್ಯರು ಗುರುಗಳಾಗ್ತಾರೆ. ಕಾಲದಲ್ಲಿ ಶಂಕರಾಚಾರ್ಯರು ಹಿಂದಿನವರು, ಇವರನ್ನ ಅನಂತರವರು. ಇವರಿಗಿಂತ ಮುಂಚೆ ರಾಮಾನುಜ ಮಾಧ್ವರು ಹುಟ್ಟುವಕ್ಕೆ ಮುಂಚೆ ಅವರು ಮಾಡುವ ಸಾಧನಗಳಿವೆಯಲ್ಲ, ಆ ಕೃಷ್ಣ ಭಕ್ತಿ, ರಾಮಭಕ್ತಿ, ಅದೆಲ್ಲ ಶಂಕರಾಚಾರ್ಯರು ಹೇಳಿದ್ದೇ. ಅಂದರೆ ಇವರಿಗಿಂತ ಮುಂಚೆ ಶಂಕರಾಚಾರ್ಯರು ಹೇಳಿದ್ದ ಸಾಧನಗಳೇ ಎಲ್ಲರಲ್ಲಿತ್ತು. ಅವರನ್ನೇ ಶಂಕರಾಚಾರ್ಯರನ್ನೇ ಗುರುಗಳಾಗಿ ಒಪ್ಪಿಕೊಂಡು ಮಾಡುತ್ತಿದ್ದರು. ಅನಂತರವಾಗಿ ಯಾರೋ ಒಬ್ಬರು ಇವರು ಪ್ರಸಿದ್ಧ ಮಹಾತ್ಮರಾಗುವುದರಿಂದ ತಮ್ಮ ಸಂಪ್ರದಾಯದಲ್ಲಿ ಅವರನ್ನೇ ಇಟ್ಕೊಂಡರು. ಆಯಿತು, ಶಂಕರರನ್ನೇ ಇಟ್ಕೊಳ್ಳಬಹುದು, ಅವರನ್ನು ಇಟ್ಕೊಳ್ಳಬಹುದು, ಇಬ್ಬರನ್ನು ಇಟ್ಕೊಳ್ಳಬಹುದು. ನಾವು ಹೇಗೆ ಶಂಕರರನ್ನು ಇಟ್ಕೊಳ್ತೀವಿ, ಸಚ್ಚಿದಾನಂದ ಸ್ವಾಮೀಜಿ ಇಟ್ಕೊಳ್ತೀವಿ. ಇವರಿಬ್ಬರು ಬೇರೆ ಎಂದು ನೋಡಲ್ಲ, ಅವರೇ ಇವರು. ಇಬ್ಬರನ್ನು ಇಟ್ಕೊಳ್ಳಬಹುದು, ಯಾವ ಒಬ್ಬರನ್ನು ಇಟ್ಕೊಂಡರೂ ಒಂದೇ ಅರ್ಥ. ಹಾಗೆ ಅವರು ಬೇಕಾದರೆ ಶಂಕರರನ್ನು ಸೇರಿಸಿಕೊಳ್ಳಬಹುದು. ಹಾಗೆ ಇದು ಮೂವರು ಜಗದ್ಗುರುಗಳು. ಒಂದು ಸಲ ವೇದವ್ಯಾಸರಿಗೆ ತನ್ನ ಶಿಷ್ಯರಿಗೆ ವೇದ ಅದೆಲ್ಲ ಹೇಳಿಕೊಟ್ಟು, ನೀವು ಹೋಗಿ ನಿಮ್ಮ ಶಿಷ್ಯರಿಗೆ ಹೇಳಿ ಎಂದು ಹೇಳಿದಾಗ ಅವರು ಗುರುಗಳು ಒಂದು ಸಲ ಬೇಡಿಕೊಂಡರು. 2 ಗುರುಗಳೇ, ನಮಗೆ ನಾವೇ 4 ಶಿಷ್ಯರು, 5ನೇಯವನು ಶುಕ, 6ನೇಯವನು ಇದ್ದೇ ಇದ್ದಾನೆ. ಯಾನವನು? ಸೂತ, ಪೌರಾಣಿಕ ಸೂತ ಎಂಬುವನು ಪುರಾಣ ಕಥೆಗಳನ್ನು ಹೇಳುವವನು. ಅವರಿಬ್ಬರು ನಾವು 4 ಜನರು, 6 ಸಾಕು. ಇನ್ನೊಂದು ಹೊಸ ಶಿಷ್ಯರು ಮಾಡಿಕೊಳ್ಳಬೇಡಿ. ನೀವು ಮಾಡುವ ಸಮಾಜ ಕಾರ್ಯ, ಲೋಕಾನುಗ್ರಹ ಕಾರ್ಯವೆಲ್ಲ ನಾವು ಮಾಡ್ತೀವಿ, ನಮಗೆ ಬಿಡಿ, ನಾವು ಮಾಡ್ತೀವಿ, ನೀವು ಸುಮ್ಮನೆ ಹಿರಿಯ ಕಾಂತದಲ್ಲಿ. ಆಯಿತೆಂದು ಒಪ್ಕೊಂಡ. ಈಗ ಆವಾಗ ಅವರು ಹೋಗುತ್ತಾ ಇರುವಾಗ ಮತ್ತೆ ನಿಮ್ಮ ದರ್ಶನ ಯಾವಾಗ ಗುರುಗಳೇ ಅಂದರೆ ವಿಷ್ಣು ಧರ್ಮೋತ್ತರ ಪುರಾಣ ಒಂದಿದೆ. ವಿಷ್ಣು ಪುರಾಣ ಒಂದಿದೆ, ವಿಷ್ಣು ಧರ್ಮೋತ್ತರ ಪುರಾಣ. ಅದರಲ್ಲಿ ಒಂದು ಕಡೆ ಇದೆ, ಏನಿದೆ ಅಂದರೆ ನಾವು ಸಂಚಾರ ಮಾಡ್ತಾರೆ,
ಇಂಥ ಸನ್ಯಾಸಿಗಳು, ಸಾಧಕರು, ವಾನಪ್ರಸ್ಥರು, ಆ ಕಾಲದಲ್ಲಿ ವಾನಪ್ರಸ್ಥರು ಒಂದು ಕಡೆ, ಮಿಕ್ಕ ನೈಷ್ಠಿಕ ಬ್ರಹ್ಮಚಾರಿಗಳು ಈವನ್ ಬ್ರಾಹ್ಮಣರಾದರೂ ತಿರುಗುತ್ತಿದ್ದರು. ಯಾಯಾವರ ಎಂದು ಹೇಳುತ್ತಾರೆ, ತಿರುಗುವುದು. ಅಂಥವರು ಹೇಳಿದ್ದಾರೆ, ಆಯ್ತಪ್ಪ, ಈ ನಾವು ಎಲ್ಲ ಕಡೆ ಎಲ್ಲಿ ಹೋದರೂ ಎಲ್ಲಿ ತಿರುಗಿದ್ದರೂ ಮಳೆಗಾಲ ಬಂದರೆ ವರ್ಷಾಕಾಲ ಒಂದು ಕಡೆ ಇರಲೇಬೇಕು, ಮಳೆಯಲ್ಲಿ ಎಲ್ಲಿ ಹೋಗೋಕ್ಕಾಗಲ್ಲ. ಪೂರ್ವಕಾಲದಲ್ಲಿ ರೋಡ್ ಗೀಡಿಲ್ಲ, ಇದ್ದರೂ ಅದು ಬೇರೆ, ಮಳೆ ತುಂಬ ಆಗುತ್ತಿತ್ತು. ನದಿಗಳಿರುತ್ತಲ್ಲ ದಡ, ಈ ಕಾಲದಲ್ಲಿ ಸೇತುಗಳು ತುಂಬ ಬಂದುಬಿಟ್ಟಿವೆ, ಆ ಕಾಲದಲ್ಲಿ ಅಷ್ಟು ಸೇತುಗಳಿಲ್ಲ. ವಿಮಾನದಲ್ಲೇ ಹೋಗ್ಬೋದು, ಈ ಕಾಲದಲ್ಲಿ ರೈಲು ಎಲ್ಲಿಯಾದರೂ ಹೋಗ್ತೀವಿ. ಆ ಕಾಲದಲ್ಲಿ ಮಳೆಗಾಲ ಅಂದರೆ ಅಷ್ಟೇ, ಎಲ್ಲ ತಯಾರಾಗಿಟ್ಟು ಎಲ್ಲೇ ಹೋಗೋಕ್ಕಾಗಲ್ಲ, ಒಂದೇ ಕಡೆ ನಿಂತಿರುವುದು. ಅದು ಗೃಹಸ್ಥರೂ ಇರುತ್ತಿರುವ ಸನ್ಯಾಸಿಗಳು ಎಲ್ಲರೂ ನಿಂತಿರುವುದು, ಯಾರೂ ಓಡಾಡಲ್ಲ, ಎಲ್ಲ ನಿಂತು ಹೋಗೋದು, ಪ್ರಪಂಚವೆಲ್ಲ ನಿಂತು ಹೋಗೋದು, ಭಾರತ ದೇಶವೆಲ್ಲ ಆ ಕಾಲದಲ್ಲಿ. ಅದರಿಂದ ಆಷಾಢ ಪೌರ್ಣಿಮಾ ನಾನು ಒಂದು ಕಡೆ ಕುಳಿತುಕೊಂಡು 4 ತಿಂಗಳಿರ್ತೀನಿ. ಆವಾಗ ಮೊದಲನೇ ದಿವಸ ನೀವು ಬನ್ನಿ, ನಮಸ್ಕಾರ, ದರ್ಶನ ಎಲ್ಲ ಮಾಡ್ಕೋಯ್ತು. ಆದ್ದರಿಂದ ಆ ದಿವಸದಿಂದ ಆಷಾಢ ಪೌರ್ಣಿಮವನ್ನು ವೇದವ್ಯಾಸನ ತನ್ನ ಬಾಯಿ ಬಿಟ್ಟು ಹೇಳಿ, ಈ ಸಮಯ ಅಪ್ಪ ನಿಮಗೆ, ನೀವು ಬನ್ನಿ, ನಿಮಗೆ ಆಶೀರ್ವಾದ, ಅನುಗ್ರಹ, ದರ್ಶನ ಆಗುತ್ತದೆ ಅಂದರೆ ಆ ಸಮಯದಿಂದ ಆಷಾಢ ಪೌರ್ಣಿಮೆಯನ್ನು ಗುರುಗಳ ನಮಸ್ಕಾರ, ವಿಶೇಷ ದರ್ಶನ, ಬಿಟ್ಟು ಹೋಗಿರುವ ದರ್ಶನನು ಆ ದಿವಸ ವಿಶೇಷವಾಗಿ ಮಾಡಿಕೊಳ್ತಾರೆ. ಅದು ವೇದವ್ಯಾಸನೇ ಸ್ವಯಮಾಗಿ ಅನುಗ್ರಹಿಸಿರುವ ದಿವಸ ಅಲ್ಲವೇ? ಈಗ ಶಂಕರಾಚಾರ್ಯರು ಆ ಸಮಯದಲ್ಲೇನು, ಚಾತುರ್ಮಾಸ್ಯದಲ್ಲಿ ಸನ್ಯಾಸಿಗಳಾದರೆ ಅವರು ಸಾಮಾನ್ಯವಾಗಿ ಸಂಚಾರ ಮಾಡ್ತಾರೆ, ಯಾವಾಗಲೂ ಸಿಗಲ್ಲ. ಆ 4 ತಿಂಗಳು ಒಂದು ಕಡೆ ಇರುವಾಗ ಆಧ್ಯಾತ್ಮಿಕ ಬೋಧ ಮಾಡ್ತಾರೆ. ಲೋಕಕರಿಗೆ, ಭಕ್ತರಿಗೆ ಭಕ್ತಿ ಜ್ಞಾನ ಅದು ಹೇಳ್ಕೊಡ್ತಾರೆ. ಆ ಒಂದು ಕಡೆ ಇದ್ದರೆ ಅವರಿಗೆ ಬೇಕಾಗಿರುವ ವಸ್ತ್ರ, ಭೋಜನ, ಭಿಕ್ಷಾ ಇವರು ಕೊಡ್ತಾರೆ. ಇನ್ನೂ ಧರ್ಮಶಾಲಾ ಅಂಥದ್ದು ಇರುತ್ತದಲ್ಲ, ಮಂದಿರ ಆಶ್ರಮ ಅಂಥದ್ದಲ್ಲಿ ವಾಸ ಮಾಡ್ತಾರೆ, ಮಠ ಆದಿ ಜಾಗಗಳಲ್ಲಿ. ಇವರು 4 ತಿಂಗಳು ಇವರಿಗೆ ಮಳೆಗಾಲ ಆಗುವುದರಿಂದ ಇವರು ಬೇರೆ ಕಡೆ ಓಡಾಡೋಕ್ಕಾಗಲ್ಲ ಹೆಚ್ಚು, ಅಲ್ಲೇ ಹೊಲ ಗದ್ದೆಲ್ಲ ನೋಡ್ತಾರೆ. ನೋಡಿ ಸಂಧೆ ಆದ ನಂತರ ಅಥವಾ ಕೆಲವೊಮ್ಮೆ ಮಳೆ ಇನ್ನೂ ಹೆಚ್ಚು ದೊಡ್ಡದಾದರೆ ಕೆಲಸ ಮಾಡೋಕ್ಕಾಗಲ್ಲ, ಅಥವಾ ಸಂಧೆಗೂ ಕೆಲಸ ಮುಗಿದ ನಂತರ ಇಲ್ಲಿಗೆ ಬರ್ತಾರೆ, ಬೆಳಗ್ಗೆನೂ ಸ್ವಲ್ಪ ಹೊತ್ತಿರುತ್ತಾರೆ. ಆ ಸಮಯದಲ್ಲಿ ಏನಾದರೂ ಸತ್ಸಾಂಗತ್ಯ ಕೇಳುವಕ್ಕೆ ಅವಕಾಶ, ಭಗವಂತ ಈ ಗುರುಗಳಿಂದ ಕೇಳುವಕ್ಕೆ ಅವಕಾಶ. ಅದರಿಂದ 4 ತಿಂಗಳು ಆಧ್ಯಾತ್ಮಿಕ ವೇದಾಂತ ಪಾಠ ಯಾವುದೇ ಕೇಳಬೇಕಂದರೆ ಕೇಳಬಹುದು. ನಾರದನ ಕಥೆ ಕೇಳಿದ್ದೀವಲ್ಲ, ಚಾತುರ್ಮಾಸ್ಯದಲ್ಲಿದ್ದರೆ ಅವರಿಗೆ 4 ತಿಂಗಳು ಸೇವೆ ಮಾಡಿದ ಸಣ್ಣ ಮಗು, 5 ವರ್ಷ ಮಗು, ಅವರಲ್ಲೇ ಇದ್ದರೆ ಅವರು ಪ್ರತಿನಿತ್ಯ ಭಜನೆ ಮಾಡುತ್ತಿದ್ದರು, ಕೀರ್ತನ ಮಾಡುತ್ತಿದ್ದರು, ಭಾಗವತ ಕಥಾ ಹೇಳ್ಕೊಡ್ತಿದ್ದರು, ಭಗವಂತನ ಕಥಾ ಅದೇ ಕೇಳುತ್ತಿದ್ದೆ. ಇವರಿಗೇನೋ ಅರ್ಥವಾಗ್ತಿಲ್ಲ, ಚಿಕ್ಕ ಮಗು, ಏನೋ ಸಾಧುಗಳು ಮಾಡ್ತಾ ಇದ್ದಾರೆ ಎಂದು ಅದೇ ಕೇಳಿ ಅವರೇನೋ ಭಿಕ್ಷಾ ಮಾಡಿಕೊಂಡ ನಂತರ ಉಳಿದಿದ್ದು ಇವರಿಗೆ ಕೊಡುತ್ತಿದ್ದರು. ಅದೇ ತಿನ್ನುತ್ತಿದ್ದ ಭಿಕ್ಷಾ ಅಲ್ಲೇ ಇಡುವುದು, ಆಗಾಗ ಹೋಗಿ ಮಲ್ಕೊಂಡು ಬಿಡುವುದು, ಮತ್ತು ಬೆಳಗ್ಗೆ ಎದ್ದು ಇಲ್ಲೇ ಸಾಧುಗಳ ಜೊತೆಗೆ ಇರುವುದು ಇಡೀ ದಿವಸ. ಆ ಸಂಸ್ಕಾರ ಅವರಿಗೆ ಅರ್ಥವಾಗದಿದ್ದರೂ ಶಾಸ್ತ್ರಜ್ಞಾನ ಅವರ ಸಾಂಗತ್ಯದಿಂದ, ಅವರ ಆಶೀರ್ವಾದದಿಂದ ಅವರಿಗೆ ಏನೋ ಒಂದು ಭಕ್ತಿ ಬೆಳೆಯುತ್ತೆ. ಅದು ನೋಡಿ, ಸಜ್ಜನ ಸಾಂಗತ್ಯದಿಂದ ಹೇಗಾಗ್ತದೆ. ಕೊನೆಗೂ ಸಾಧುಗಳು ಹೋಗುತ್ತಾ 4 ತಿಂಗಳು ಪ್ರತಿ ದಿವಸ ಇಲ್ಲಿ ಹುಡುಗ ಬರುತ್ತಿದ್ದ. ಏಕೆಂದರೆ ಯಾರ್ಯಾರು ಬರುತ್ತಾರೆ, ಎಷ್ಟು ಸಲ ಬರುತ್ತಾರೆ ಗೊತ್ತಾಗ್ತದೆ. ಯಾರೋ ಕೆಲವರು ಒಂದು ಸಲ ದರ್ಶನ ಮಾಡ್ಕೊಂಡು ಹೋಗ್ತಾರೆ, ಮತ್ತೆ ಬರುವುದೇ ಅಲ್ಲ. ಕೆಲವರೇನೋ ಆಗಾಗ ಒಂದು ಸಲ ಬಂದು ಹೋಗ್ತಾರೆ, ಕೆಲವರು ಏನೋ ವಾರಕ್ಕೊಂದು ಸಲ ಬರ್ತಾರೆ, ಕೆಲವರು ಪ್ರತಿ ದಿವಸ ಸ್ವಲ್ಪ ಹೊತ್ತು ಬಂದು ಹೋಗ್ತಾರೆ, ಕೆಲವರು ಪೂರ್ತಿ ಈ ಹುಡುಗ ನೋಡಿ ಇಲ್ಲೇ ಇದ್ದ ಪೂರ್ತಿ 4 ತಿಂಗಳು ನಮ್ಮ ಜೊತೆಗೆ. ಅವ್ರಿಗನ್ಸಿತ್ತು, ಅಬ್ಬಾ ಈ ಹುಡುಗನಿಗೆ ಸಂಸ್ಕಾರ ಚೆನ್ನಾಗಿದೆ, ಅಯ್ಯೋ ಭಗವಂತನ ಅನುಗ್ರಹ ಇವರಿಗೆ ಆಗಲಿ ಎಂದು ಮನಸ್ಫೂರ್ತಿ ಬೇಡಿಕೊಂಡರು. ಅವರಿಗೆ ನಿಜವಾದ ಭಗವದ್ ಭಕ್ತಿ ಆಯಿತು. ನಾರದನಿಗೆ ನೋಡಿ, ಆ ಸಾಧುಗಳ ಅನುಗ್ರಹದಿಂದ. ಆದ್ದರಿಂದ ಆ ಚಾತುರ್ಮಾಸ್ಯ ಸಮಯ ವಿಶೇಷವಾದದ್ದು. ಇನ್ನೂ ಕೆಲವರು ಹೇಳ್ತಾರೆ, ಚಾತುರ್ಮಾಸ್ಯ ಸಮಯದಲ್ಲಿ ಸನ್ಯಾಸಿ ದರ್ಶನ ಮಾಡಿಕೊಂಡರೆ ಒಂದು ವಿಶೇಷ ಪುಣ್ಯ ಹೇಳ್ತಾರೆ. ಯಾವುದೋ ಕಾಶಿಗೆ ಹೋಗಿ ದರ್ಶನ ಮಾಡಿದಂತೆ ವಿಶೇಷ ಪುಣ್ಯ ಎಂದು ಯಾವ ಶಾಸ್ತ್ರದಲ್ಲಿಲ್ಲ, ಬಟ್ ಏನೋ ಅವರವರ ಭಾವನೆಗಳು. ನಾನೊಂದು ಸಲ ತಮಿಳುನಾಡಿನಲ್ಲಿ ಎಲ್ಲೋ ಚಾತುರ್ಮಾಸ್ಯ ಮಾಡುವಕ್ಕೆ ಅಲ್ಲಿ ಹೋದರೆ ಅಲ್ಲಿ ಯಾರ್ಯಾರೋ ಬರುತ್ತಿದ್ದರು. ಬಂದಾಗ ಇಲ್ಲಿ ಸ್ವಾಮೀಜಿ ಇದ್ದಾರೆ ಎಂದು ಬಂದಾಗ ನಾನು ಹೇಳಿದ್ದೀನಿ, ಇಲ್ಲಿಗೆ ಅಂದರೆ ನಾನು ಚಾತುರ್ಮಾಸ್ಯ ಮಾಡಲಿಕ್ಕೆ ಇಲ್ಲಿ ಬಂದೆ, ಅದಕ್ಕಾಗಿ ಇಲ್ಲಿದ್ದೇನೆ ಅಂದರೆ ಅವ್ರು ಹೇಳಿದ್ರು, ಅಯ್ಯೋ ಚಾತುರ್ಮಾಸ್ಯದಲ್ಲಿ ಸನ್ಯಾಸಿ ದರ್ಶನ ಇನ್ನು ವಿಶೇಷ ಪುಣ್ಯ ಎಂದು ಹೇಳಿದರು ಅವರು ತಮಿಳರು. ಅಯ್ಯೋ ಹೀಗಿದೆಯಾ ಸಂಪ್ರದಾಯ, ಹೌದು ಒಳ್ಳೆಯದೇ ಅಂದ್ಕೊಂಡೆ. ಅಂದರೆ ಅವರೆಲ್ಲ ಮಾಡಿ ಹೋದರು. ಹಾಗೆ ಅವರವರ ಭಾವನೆಗಳಿವೆ. ಸತ್ಸಾಂಗತ್ಯ ಹೇಗಾದರೂ ಮಾಡುವುದು ಒಳ್ಳೆಯದು. ನಮಗೇನಾದರೂ ಪಾಪ ಪರಿಹಾರ ಆಗುತ್ತದೆ, ಸದ್ಬುದ್ಧಿ, ಭಕ್ತಿ, ಉತ್ತಮ ಭಾವನೆ ನಮಗೆ ಬೆಳೆಯುತ್ತದೆ, ಅದು ವಿಶೇಷ. ಅದಕ್ಕೋಸ್ಕರ ಮಾಡಬೇಕು. ಈ ಚಾತುರ್ಮಾಸ್ಯ ಸನ್ಯಾಸಿಗಳು ಮಾಡುವುದೇ ಅಲ್ಲವೇ, ಗೃಹಸ್ಥರು ಮಾಡ್ತಾರೆ. ಇದಕ್ಕೆ ಚಾತುರ್ಮಾಸ್ಯ ವ್ರತ ಹೇಳ್ತಾರೆ. ಸನ್ಯಾಸಿಗಳಿಗೆ ಈಗ ಬೇರೆ ಎಲ್ಲಿ ಹೋಗೋಕ್ಕಾಗಲ್ಲ ಎಂದು ಇದ್ದು ಬಿಡ್ತಾರೆ. ಏಕೆ? ಮಳೆ, ಪೂರ್ವಕಾಲದಲ್ಲಿ ಮಳೆ ಇರುವುದರಿಂದ ಎಲ್ಲಿ ಇಲ್ಲ, ಒಂದು ಕಡೆ ನಿಂತಿರಲೇಬೇಕು. ಜೈನ ಸನ್ಯಾಸಿಗಳು ಮಾಡ್ತಾರೆ, ಬೌದ್ಧ ಸನ್ಯಾಸಿಗಳು ಮಾಡ್ತಾರೆ. ವರ್ಷಾವಾಸ
ಅದಕ್ಕೆ ಬೌದ್ಧರು ಪಾಲಿ ಭಾಷೆಯಲ್ಲಿ ವಶವಸ್ಸ ಹೇಳ್ತಾರೆ. ವಶವಸ್ಸ ಅಂದರೆ ವರ್ಷದಲ್ಲಿ ಒಂದು ಕಡೆ ವಾಸ ನಿಂತಿರುವುದು. ಅವರು ಸಂಚಾರ ಮಾಡುವವರು ಮಳೆಗಾಲದಲ್ಲಿ ಒಂದು ಕಡೆ ನಿಂತಿರುತ್ತಾರೆ. ಈಗ ಅದು ಮುಗಿದ ನಂತರ ಕಾರ್ತಿಕ ಪೌರ್ಣಿಮೆಯೊಂದಿಗೆ ಮತ್ತೆ ಓಡಾಡ್ತಾರೆ, ತಿರುಗುತ್ತಾರೆ. ಜೈನ ಸನ್ಯಾಸಿಗಳು, ಬೌದ್ಧ ಸನ್ಯಾಸಿಗಳು ಎಲ್ಲರೂ ಮಾಡ್ತಾರೆ ಹಾಗೆ. ಅದರಿಂದ ಅದೆಲ್ಲರಿಗೂ ಸಂಪ್ರದಾಯ. ಗೃಹಸ್ಥರಿಗೂ ಚಾತುರ್ಮಾಸ್ಯ ವ್ರತ ಇದೆ, ಎಷ್ಟೋ ಜನರಿಗೆ ಗೊತ್ತಿಲ್ಲ. ನಮಗೆ ಎಷ್ಟೋ ವ್ರತಗಳಿವೆ, ಪ್ರತಿ ತಿಥಿಗೆ ಪ್ರತಿ ತಿಂಗಳಿಗೆ ಯಾವುದೋ ಒಂದು ವ್ರತ. ವ್ರತದ ಉದ್ದೇಶ ಏನೆಂದರೆ ಯಾವುದೋ ಒಂದು ನಿಗ್ರಹ ಆಗಬೇಕು, ಭಗವಂತನ ಭಕ್ತಿ ಬರಬೇಕು, ಸದ್ಗುಣಗಳು ಕಳಿಯಬೇಕು. ಏಕೆಂದರೆ ಸ್ವಾರ್ಥ ಭೋಗಪರಾಯಣರು, ಯಾವುದೋ ವ್ರತ ಸುಮ್ಮನೆ ನಿಯಮ ಮಾಡು ಅಂದರೆ ಮಾಡಲ್ಲ. ಯಾವುದೋ ಒಂದು ವ್ರತ ಇಟ್ಟುಕೊಂಡು ವ್ರತಕ್ಕೆ ಅಂಗವಾಗಿ ಈ ನಿಯಮಗಳು ಮಾಡು ಅಂದರೆ ಮಾಡ್ತಾರೆ. ಸುಮ್ಮನೆ ನಿಯ ಅಂದರೆ ಏಕೆ ಎಂದು ಹೇಳ್ತಾರೆ ಅಲ್ಲವೇ. ಸುಮ್ಮನೆ ವ್ರತ ಮಾಡಲ್ಲ, ನಿಗ್ರಹ ಬರಲ್ಲ. ಯಾವುದೋ ಒಂದು ಹಬ್ಬ ಇಟ್ಕೊಂಡಿದ್ದೇವೆ, ವ್ರತ ಇಟ್ಕೊಂಡಿದ್ದೇವೆ, ವ್ರತಕ್ಕೆ ಅಂಗಭೂತವಾಗಿ ನಿಯಮ ಮಾಡು ಅಂದರೆ ಅಯ್ಯೋ ನಾನು ವ್ರತ ತಗೊಂಡೆ, ದೀಕ್ಷಾ ತಗೊಂಡೆ, ವ್ರತ ಈ 3 ದಿವಸ 5 ದಿವಸ ಏನೋ 11 ದಿವಸ 40 ದಿವಸ ತಮ್ಮ ದಿವಸ ಇರುತ್ತದೆ. ಈ ದಿವಸದಲ್ಲಿ ಮಾತ್ರ ನಾನು ದೀಕ್ಷಾ ತಗೊಂಡೆ ಅಂದರೆ ದೀಕ್ಷಾ ತಗೊಂಡಾಗ ಅವ್ರ ನಿಯಮಗಳು ಪ್ರತಿಜ್ಞೆ ಮಾಡಿಸ್ತಾರೆ. ದೀಕ್ಷಾ ಕೊಟ್ಟು ಮಂತ್ರ ಕೊಟ್ಟು ಪೂಜಾ ಪದ್ಧತಿ ಹೇಳಿಕೊಟ್ಟು, ಪೂಜೆನೋ ಯಾವುದೋ ಹೇಳಿಕೊಟ್ಟು ಒಂದು ಪ್ರತಿಜ್ಞೆ ಮಾಡ್ತಾರೆ. ಈ ದಿವಸಗಳು ನಾನು ಚಾಪ ಮೇಲೆ ಮಲಗುತ್ತೀನಿ, ಬೆಳಗ್ಗೆ ಎದ್ದು ಸ್ನಾನ ಮಾಡ್ತೀನಿ, ಅಥವಾ ಬೆಳಗ್ಗೆ 2 ಸಲ ಸ್ನಾನ, ಕೆಲವೊಮ್ಮೆ 3 ಸಲ ಸ್ನಾನ, ಆಯಾ ನಿಯಮಗಳಿರುತ್ತೆ. ಅದಕ್ಕೆ ಈ ತರಹ ಊಟದಲ್ಲಿ ನಿಯಮ, ಸ್ನಾನದಲ್ಲಿ ನಿಯಮ, ನಿದ್ದೆಯಲ್ಲಿ ನಿಯಮ, ಮಿಕ್ಕದು ಸತ್ಯ ಅಹಿಂಸಾದಿಗಳು ಆಚರಣ ನಡತೆಯಲ್ಲಿ. ಯಾರ ಜೊತೆಗೆ ಜಗಳ ಮಾಡಲ್ಲ, ಯಾರ ಜೊತೆಗೆ ಸತ್ಯವನ್ನೇ ಮಾಡ್ತೀನಿ, ಯಾರಿಗೂ ಮೋಸ ಮಾಡಲ್ಲ, ಲಂಚ ತಗೊಳ್ಳಲ್ಲ, ಇಂಥದ್ದು ಕೆಲವು ನಿಯಮಗಳು. ಸತ್ಯ, ಅಹಿಂಸಾ, ಬ್ರಹ್ಮಚರ್ಯ ಮುಂತಾದ ನಿಯಮಗಳು. ಯಾವುದೋ ಒಂದು ಪೂಜಾ ವ್ರತ ಇದ್ದರೆ ಅದರ ಜೊತೆಗೆ ನಿಯಮ ಇರುತ್ತೆ. ನಿಯಮವಿಲ್ಲದೆ ಸುಮ್ಮನೆ ಪೂಜೆಗೆ ಅರ್ಥ ಇಲ್ಲ, ಪುಣ್ಯ ಬರಲ್ಲ. ಜನರು ಅಂದ್ಕೊಳ್ತಾರೆ ವ್ರತ ಮಾಡಿದರೆ ಸಾಕು, ನಿಯಮಗಳು ಏನು ಬೇಡ ಹೇಳ್ತಾರೆ. ತೀರ್ಥಯಾತ್ರಕ್ಕೆ ನಿಯಮ ಇರ್ತದೆ, ವ್ಯಕ್ತಿಗತ. ಸತ್ಯ, ಅಹಿಂಸಾ, ಮೋಸ, ಅನ್ಯಾಯ ಮಾಡಬಾರದು, ಜಗಳ ಮಾಡಬಾರದು, ಮೌನವಾಗಿರಬೇಕು, ಭಗವಂತನ ಸ್ಮರಣ ಮಾಡ್ಕೊಳ್ತಾ ಇರಬೇಕು, ತನ್ನ ಆಚರಣೆ. ನೀವು ತೀರ್ಥಯಾತ್ರೆ ಎಷ್ಟು ದಿವಸ ಮಾಡ್ತೀರೋ ಮೊದಲನೇ ದಿವಸದಿಂದ ಮತ್ತೆ ಮುಗಿಸಿ ವಾಪಸ್ ಬಂದು ಪಾರಣ ಮಾಡ್ತಾರೆ ಗೊತ್ತಾ. ಆ ಒಂದು ಮುಹೂರ್ತ ನೋಡಿ ಆ ದಿವಸ ಬ್ರಾಹ್ಮಣರಿಗೆ ಭೋಜನ ದಕ್ಷಿಣ ಕೊಟ್ಟರೆ ಆ ತೀರ್ಥಯಾತ್ರೆ ಮುಗಿಯಿತು. ಅಂದರೆ ಆ ನಿಯಮದ ಕಟ್ಟುಪಾಟು ಹೇಳ್ತಾರೆ, ಆ ಕಟ್ಟುಪಾಟು ಮುಗಿಯುತ್ತದೆ. ಇಲ್ಲದಿದ್ದರೆ ಆ ವ್ರತ ಭಂಗ ಆಗುತ್ತದೆ. ವ್ರತ ಭಂಗ ಆದರೆ ಪುಣ್ಯ ಬರಲ್ಲ. ಹಾಗೆ ವ್ರತಗಳ ನೆಪದಿಂದ ಕೆಲವು ನಿಯಮಗಳು, ಕೆಲವು ನಿಗ್ರಹಗಳು. ಇವನು ಅಯ್ಯಪ್ಪ ದೀಕ್ಷೆ ತಗೊಂಡವರು ಕೆಲವರು 21 ದಿವಸ, ಕೆಲವರು 41 ದಿವಸ ದೀಕ್ಷೆ ತಗೊಂಡು ಆ ದೀಕ್ಷೆ ಜೊತೆಗೆ ಆಹಾರ ವಿಹಾರ ನಿಯಮಗಳು, ಕಟ್ಟುಪಾಟುಗಳು, ನಿದ್ದೆ ಹೋಗೋದು, ಮಲ್ಕೊಂಡು ಹೋಗೋದು, ಏನು ಮಾಡಬೇಕು, ಜಗಳ ಮಾಡಬಾರ್ದು, ಏನೋ ಕೆಲವು. ಇಲ್ಲದಿದ್ದರೆ ಮನುಷ್ಯನಿಗೆ ಏನೋ ರಾಗ, ದ್ವೇಷ, ಅಭಿಮಾನ, ಅಹಂಕಾರ ಬಂದು ಬಿಡ್ತದೆ. ಇವುಗಳಿಗೆ ಸ್ವಲ್ಪ ನಿಗ್ರಹ ಬೇಕು. ಆಹಾರ ವಿಹಾರ, ಶರೀರಕ್ಕೆ, ಮನಸ್ಸಿಗೆ, ಬಾಯಿಗೆ ನಿಗ್ರಹ, ಈ ನಿಯಮಗಳು. ಕೆಲವು ದಿವಸ ಮಾಡಿದ ನಂತರ ಮುಗಿದು ಬಿಟ್ಟರೆ ಏನಾದರೂ ಮಾಡ್ಕೋ, ಜಗಳ ಮಾಡು, ಕುಡಿದು ಸಿಗರೆಟ್ ಸೇದು ಏನಾದರೂ ಕುಡಿಯೋ, ಏನಾದರೂ ಮಾಡ್ಬೋದು. ಏಕೆ ಮುಗಿಯುತ್ತಲ್ಲ ಅದು. ಆ ವ್ರತ ಮುಗಿದರೆ ನಿಯಮಗಳಿಲ್ಲ, ಮತ್ತೆ ವ್ರತ ಬಂದರೆ ನಿಯಮ. ಅಂದರೆ ಸಾಮಾನ್ಯರಿಗೆ ಆ ವ್ರತ ಇದು. ಕೆಲವರು ಏನಂದರೆ ಜೀವನದಲ್ಲಿ 1 ಸಲ ಮಾಡ್ತಾರೆ ವ್ರತ. ಕೆಲವರು ವ್ರತ ವರ್ಷಕ್ಕೊಂದು ಸಲ ಮಾಡ್ತಾರೆ. ಅಯ್ಯಪ್ಪ ದೀಕ್ಷೆ ನೋಡಿ ವರ್ಷಕ್ಕೊಂದು ಸಲ ಮಾಡ್ತಾರೆ. ನಮ್ಮ ಪುರಾಣಗಳಲ್ಲಿ ಅನೇಕ ವ್ರತಗಳಿವೆ. ಅನೇಕ ಅಂದರೆ ಪ್ರತಿ ತಿಂಗಳು, ಪ್ರತಿ 2-3 ದಿವಸಕ್ಕೆ 4 ದಿವಸಕ್ಕೆ ಮಧ್ಯದಲ್ಲೇ ಒಂದು 3-4 ದಿವಸ ಬಿಡುತ್ತಾರೆ, ಮತ್ತೆ ಇನ್ನೊಂದು ವ್ರತ, ಮತ್ತೇನು ಬಿಟ್ಟರೆ ಮತ್ತೆ ಇನ್ನೊಂದು ವ್ರತ. ಅಯ್ಯೋ ಚಾತುರ್ಮಾಸ್ಯ ನಾನು ನೋಡಿದೆ, ಆಷಾಢ ಬಂದರೆ ಸಾಕು ಕಾರ್ತಿಕವರೆಗೂ ಪ್ರತಿ ದಿವಸ ಯಾವುದೋ ಒಂದು. ನಾನು ಚಿಕ್ಕನಾಗಿರುವಾಗ ಮನೆಯಲ್ಲಿ ಪ್ರತಿ ದಿವಸ ಯಾವುದೋ ಒಂದು. ಇವತ್ತೇನಂದರೆ ಯಾವುದೋ ಹೆಸರು ಹೇಳ್ತಾರೆ, ಮತ್ತೇನು ಅದು ಸಣ್ಣನಾಗಿರುವಾಗ ಎಷ್ಟು ನೆನಪಿರಲಿಲ್ಲ. ಯಾವುದೋ ಒಂದು ಹೇಳ್ತಾನೆ ಇರ್ತಾರೆ. ಸ್ವಲ್ಪ ನನಗೆ ಪ್ರಜ್ಞೆ ಬರುವ ಹೊತ್ತಿಗೆ ನಾನು ಆಶ್ರಮಕ್ಕೆ ಬಂದುಬಿಟ್ಟೆ. ಸಣ್ಣನಾಗಿರುವಾಗ ಅವರು ಏನೇನೋ ಕೆಲವು ನನಗೆ ನೆನಪಿದೆ, ನಂತರ ನನಗೆ ಅಷ್ಟು ನೆನಪೇ ಇಲ್ಲ. ನಂತರ ಆಶ್ರಮಕ್ಕೆ ಬಂದುಬಿಟ್ಟೆ. ಈಗ ಸನ್ಯಾಸ ಧರ್ಮಗಳೇ, ಈ ಧರ್ಮಗಳು ಬೇರೆಯೇ. ಈ ನಿಯಮಗಳು, ಈ ವ್ರತಗಳು, ಇದೆಲ್ಲ ಸನ್ಯಾಸ ವ್ರತ, ಸನ್ಯಾಸ ಧರ್ಮ ಅಷ್ಟೇ, ಯಾವ ಜೀವ ಇವು ಬೇರೆಯೇ. ಆ ಗೃಹಸ್ಥ ನಿಯಮಗಳು ಹೆಚ್ಚು ನೆನಪಿಲ್ಲ ನನಗೆ. ಕೆಲವೇ ಇವೆ ನೆನಪಲ್ಲಿವೆ. ಅಂದರೆ ಅದು ಮಾಡುತ್ತಿದ್ದರು, ಅದು ನಿಯಮ. ಅದರಿಂದ ಮನುಷ್ಯನಿಗೆ ಒಂದು ಪಾಪ ಪರಿಹಾರ ಆಗುತ್ತದೆ. ಏನೋ ಗೊತ್ತಿಲ್ಲದೆ ಭಯಂಕರ ಪಾಪಗಳು ಮಾಡ್ತೀವಿ, ಅದು ಹೇಗೆ ಹೋಗಬೇಕು? ಅದು ಪ್ರಾಯಶ್ಚಿತ್ತ ಮಾಡಿದ್ರೆ ಶಾಸ್ತ್ರ ಹೇಳ್ತದೆ, ಯಾವುದೋ ಒಂದು ಬಗೆಯಾಗಿ ಬಂದು ನಿಮ್ಮನ್ನು ಹಿಂಸಿಸ್ತವೆ. ಕುಂಟು ಕುರುಡ ಏನೋ ಮಾಡ್ತದೆ, ದರಿದ್ರತೆ ಮಾಡ್ತದೆ, ಸಂಬಂಧ ವಿಚ್ಛೇದ ಮಾಡ್ತದೆ. ಕೆಲವರಿಗೆ ಮಕ್ಕಳಿಲ್ಲ, ಕೆಲವರಿಗೆ ಮದುವೆ ಇಲ್ಲ, ಕೆಲವರಿಗೆ ಇನ್ನೂ ಭಯಂಕರವಾಗಿ ನರಳಿ ಹೋಗ್ತಾ ಇದ್ದಾರೆ. ಏಕೆ? ಯಾವಾಗಲೂ ಒಂದು ಪಾಪ ಮಾಡಿದ್ದಾರೆ, ಅದಕ್ಕೆ ಪ್ರಾಯಶ್ಚಿತ್ತ ಮಾಡಲಿಲ್ಲ. ಪ್ರಾಯಶ್ಚಿತ್ತ ಮಾಡಿದರೆ ಹೋಗ್ತದೆ. ಯಾವುದೋ ಒಂದು ಭಯಂಕರ ಯಾರೋ ಸಾಯಿಸ್ತಾರೆ, ಹಿಂಸೆ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ, ಮಾಡಿಬಿಡ್ತಾರೆ.
ಏನಾಗುತ್ತದೆ, ಚೆನ್ನಾಗಿದ್ದೀವಿ, ಈಗ ಚೆನ್ನಾಗಿದ್ದೀರಿ, ಮಾಡಿದ್ದ ಪಾಪ ಪಕ್ಕಕ್ಕಿರುತ್ತದೆ, ಮುಂದಿನ ಜನ್ಮಕ್ಕೋ ಯಾವಾಗಲೂ ಒಂದು ಸಲ ಹಿಡಿಯುತ್ತದೆ. ಅಯ್ಯೋ ಈಗ ಏನು ಮಾಡಿದ್ರು, ಆಗ ಎಲ್ಲರಿಗೆ ನಮಸ್ಕಾರ ಮಾಡ್ತಾರೆ, ಹರಕೆ ಮಾಡ್ತಾರೆ, ಏನು ಮಾಡಿದರೂ ಹೋಗಲ್ಲ, ಮಕ್ಕಳು ಹುಟ್ಟಲ್ಲ, ಮದುವೆ ಆಗಲ್ಲ, ಇನ್ನೇನು ಆಗಲ್ಲ, ಯಾರೋ ಸತ್ತು ಹೋಗ್ತಾರೆ, ಸಣ್ಣ ಮಗುಕ್ಕೆ ತಾಯಿ ತಂದೆ ಇಲ್ಲ, ಅನಾಥರಾಗಿ ಬಿಡ್ತಾರೆ. ಯಾವುದು ದೊಡ್ಡ ಪಾಪ ಮಾಡಿದ್ದರು, ತಾಯಿ ತಂದೆ ಯಾರೂ ಇಲ್ಲ, ಇಬ್ಬರೂ ಇಲ್ಲ, ಅನಾಥರಾಗಿ ಬಿಡ್ತಾರೆ. ಆವಾಗಲೇ ಪ್ರಾಯಶ್ಚಿತ್ತ ಮಾಡಿಕೊಂಡರೆ ಇಷ್ಟೆಲ್ಲ ಇರುತ್ತಿರಲಿಲ್ಲ. ಯಾವುದೋ ಗೊತ್ತಿಲ್ಲದೆ ಆವೇಶದಲ್ಲಿ ಕೋಪದಲ್ಲಿ ಮಾಡಿಬಿಡ್ತೀವಿ ಅಲ್ಲವೇ? ಆವೇಶ, ಕೋಪ, ಅಹಂಕಾರ ಮಾತ್ರ ಬಿಡಲ್ಲ, ಏನೇನೋ ಮಾಡಿಬಿಡ್ತೀವಿ. ಮಾಡಿದ್ದಕ್ಕೆ ಮತ್ತೆ ಪ್ರಾಯಶ್ಚಿತ್ತ ಮಾಡಲೇಬೇಕು. ತಪ್ಪು ಮಾಡಿದ್ದವರಿಗೆ ಶಾಸ್ತ್ರದ ಅನುಗ್ರಹ ನೋಡಿ ತುಂಬ ಪ್ರಾಯಶ್ಚಿತ್ತಗಳು ಕೊಟ್ಟಿದೆ. ಎಷ್ಟು ದೊಡ್ಡ ಪಾಪಕ್ಕೆ ಪ್ರಾಯಶ್ಚಿತ್ತ. ಯಾವುದೋ ದೊಡ್ಡದು ಹಿಂಸೆ, ಅನ್ಯಾಯ, ಪಾಪ ದೊಡ್ಡದು ಮಾಡಿದ್ದರೆ ಆ ಕೆಲವು ದಿವಸಗಳಲ್ಲೋ, ಕೆಲವು ತಿಂಗಳೋ, 1-2 ವರ್ಷಗಳೊಳಗೋ, 10 ವರ್ಷ ಒಳಗೆ ಆದರೂ ಪ್ರಾಯಶ್ಚಿತ್ತ ಮಾಡಿ ಯಾವುದೋ ಒಂದು ಮಾಡದಿದ್ದರೆ ಆ ಪಾಪ ಇದ್ದು ಬಿಡ್ತದೆ ಇದೇ ಜನ್ಮದಲ್ಲಿ. ಇಲ್ಲದಿದ್ದರೆ ಮುಂದಿನ ಜನ್ಮದಲ್ಲಿ ಎಲ್ಲೋ ಬಂದು ಬಿಟ್ಟರೆ 5 ವರ್ಷ, 10 ವರ್ಷ, ಕೆಲವೊಮ್ಮೆ ಇಡೀ ಜನ್ಮ ಹಿಡಿಯುತ್ತದೆ, ಬಿಡಲ್ಲ. ಕೆಲವು ನೋಡ್ತೀವಲ್ಲ, ಅವರ ಜನ್ಮ ಭಯಂಕರವಾಗಿರುತ್ತದೆ. ಏನು ಅಂದರೆ ಏನು ಮಾಡಿದರೂ ಇವರ ತಾಯಿ ತಂದೆ ಎಷ್ಟು ಪ್ರಯತ್ನ ಮಾಡ್ತಾರೆ, ಮದುವೆ ಆಗಲ್ಲ, ಮಕ್ಕಳು ಹುಟ್ಟಲ್ಲ, ಇನ್ನೇನೋ ಆಗುತ್ತದೆ, ಬಿಡೋದೇ ಅಲ್ಲ. ಏನೋ ಭಯಂಕರ ಹಿಂಸೆ. ಏಕೆ ಅಂದರೆ ನೋಡಿದ್ದರೆ ತೋರಿಸ್ತಾರೆ. ದಿವ್ಯ ದೃಷ್ಟಿ ಇರುವವರಿಗೆ ಹೇಳಿದ್ದರೆ ಇವರಿಗೆ ದೊಡ್ಡ ಕರ್ಮ ಇದೆಪ್ಪ, ಅದು ಬಿಡಲ್ಲ ಹೇಳ್ತಾರೆ. ಜ್ಯೋತಿಷ್ಯರು ಹೇಳ್ತಾರೆ ಏನು ದೊಡ್ಡ ಕರ್ಮ ಇದೆ, ಕರ್ಮ ಪಾಕ ಬಿಡಲ್ಲ, ಹಿಂದೆ ತುಂಬ ಇದೆ. ಆವಾಗ ಪ್ರಾಯಶ್ಚಿತ್ತ ಮಾಡಿದರೆ ಸುಲಭ. ಇವಾಗ ಮಾಡಬಹುದು, ಬಟ್ ಇವಾಗ ಹೆಚ್ಚು ಕಷ್ಟ ಆಗ್ತದೆ, ಆಗಲ್ಲ. ಸ್ವಲ್ಪ ಆಗ್ತದೆ, ಸ್ವಲ್ಪ ಆಗಲ್ಲ. ಯಾವ ಜನ್ಮದಲ್ಲಿ ಮಾಡಿದ್ದೀರೋ ಅದೇ ಜನ್ಮ ಪ್ರಾಯಶ್ಚಿತ್ತ ಮಾಡಿಕೊಂಡರೆ ಬೇಗ ಆಗುತ್ತದೆ. ದೊಡ್ಡ ಪಾಪಕ್ಕಾಗುತ್ತದೆ ಪ್ರಾಯಶ್ಚಿತ್ತ. ಆ ಜನ್ಮ ಮಾಡಿದ್ದು ಈ ಜನ್ಮ ಹುಟ್ಟಿ ಬಂದ ನಂತರ ಈಗ ಬಿಡಿಸ್ಕೊಳ್ಳುವುದು ಕಷ್ಟ ಅಲ್ಲವೇ? ರೋಗ ಬಂದ ನಂತರ ಬಿಡಿಸ್ಕೊಳ್ಳುವ ಕಷ್ಟ. ರೋಗ ಬರುವಕ್ಕೆ ಮುಂಚೆನೇ ಏನೋ ತಪ್ಪು ಮಾಡಿದ್ದೀವಿ ಅಂದರೆ ಆವಾಗಲೇ ಸರಿ ಮಾಡ್ಕೋ, ಬೇಗ ಹೋಗುತ್ತದೆ. ಈ ಉಪೇಕ್ಷೆ ಮಾಡಿ ರೋಗ ಬಂದ ನಂತರ ಬಿಡಿಸ್ಕೋ ಅಂದರೆ ಈಗ ದೊಡ್ಡ ಕೆಲಸ. ಆಪರೇಷನ್ ಮಾಡು, ಇನ್ನೇನೋ ಮಾಡು, ಹಾಗೆಯೇ ಇದು ಅಷ್ಟೇ. ಅದರಿಂದ ಯಾವುದು ಮಾಡಿದ್ದೇ ಅನಿಸಿದ್ದರೆ ದುರಾಗ್ರಹ ಇಟ್ಕೊಳ್ಳದೆ ಪ್ರಾಯಶ್ಚಿತ್ತ ಮಾಡಿಬಿಡ್ಕೊ. ದೊಡ್ಡದು ಕಷ್ಟ ಇದ್ದರೆ ಸಣ್ಣದಾದರೂ ಪ್ರಾಯಶ್ಚಿತ್ತ ಮಾಡ್ಕೋ. ಶಾಸ್ತ್ರ ನೋಡಿಕೊಂಡು ನಮ್ಮ ಶಕ್ತಿ, ನಮ್ಮ ಆರೋಗ್ಯ ಶಕ್ತಿ, ನಮ್ಮ ಹಣ ನೋಡಿಕೊಂಡು ನಿಮಗೆ ಅಷ್ಟು ದೊಡ್ಡ ಖರ್ಚು ಮಾಡೋಕ್ಕಾಗಲ್ಲ ಅಂದರೆ ಸ್ವಲ್ಪ ಖರ್ಚು ಆದರೂ ಮಾಡು. ಏನಾಗದಿದ್ದರೆ ಜಪ ಮಾಡು, ಪಾರಾಯಣ ಮಾಡು, ಏನೋ ಪ್ರದಕ್ಷಿಣೆ ಮಾಡು, ಉಪವಾಸ ಇದ್ದು ಸುಮ್ಮನೆ ಪ್ರದಕ್ಷಿಣೆ ಮಾಡು, ಮೌನ ಇರು, ಯಾರ ಜೊತೆಗೆ ಮಾತಾಡಬೇಡ, ಅದೇ ನಾಮಸ್ಮರಣ ಮಾಡ್ಕೊಳ್ತಾ ಇಷ್ಟು ದಿವಸ ಇಷ್ಟು ತಿಂಗಳು ಹೇಳಿಬಿಡ್ತಾರೆ, ಮಾಡಿಬಿಟ್ಟು ಅದಾದರೆ ಆಗಲ್ಲ. ಯಾವುದೋ ಒಂದು ಬಗೆಯಾದ ಪ್ರಾಯಶ್ಚಿತ್ತ ಆಗಲೇಬೇಕು. ಆವಾಗೇನಾಗ್ತದೆ, ಪಾಪ ಪರಿಹಾರವಾಗುತ್ತದೆ, ಮುಂದಿನ ಸದ್ಗತಿ ಆಗುತ್ತದೆ. ಅದಕ್ಕೋಸ್ಕರ ನಮಗೆ ಅನೇಕ ವ್ರತಗಳನ್ನು ಕೊಟ್ಟರು. ಸಕಾಮ ವ್ರತಗಳಿವೆ, ನಿತ್ಯ ವ್ರತಗಳಿವೆ. ನಿತ್ಯ ಇದೆ, ಸಕಾಮ ಇದೆ. ನಿತ್ಯ ಅಂದರೆ ನಿತ್ಯ ಮಾಡ್ತೀವಲ್ಲ, ಅದು ಇದೆ ಇಂಥದ್ದು. ಆದ್ದರಿಂದ ಇಲ್ಲಿ ನೋಡಿ, ಚಾತುರ್ಮಾಸ್ಯ ವ್ರತ ಬಂದು ಆಷಾಢ ದ್ವಾದಶಿ. ಒಂದು ಪಾಯಿಂಟು ಗೃಹಸ್ಥರಿಗೆ ಸನ್ಯಾಸಿಗಳ ವ್ಯತ್ಯಾಸ ಏನೆಂದರೆ, ಗೃಹಸ್ಥರ ಚಾತುರ್ಮಾಸ್ಯ ವ್ರತ ಏಕಾದಶಿಗೆ ಶುರುವಾಗ್ತದೆ, ಸನ್ಯಾಸಿಗಳದು ಪೂರ್ಣಿಮಾಕ್ಕೆ ಶುರುವಾಗ್ತದೆ ಅಲ್ಲ. ಮೊದಲನೆಯ ಆಷಾಢ ಶುದ್ಧ ಏಕಾದಶಿ, ಪ್ರಥಮ ಏಕಾದಶಿ ಹೇಳ್ತಾರೆ. ನೀವೇನು ಹೇಳ್ತಾರೆ? ಪ್ರಥಮ ಏಕಾದಶಿ. ಅಲ್ಲಿಂದ ಮತ್ತೆ ಕಾರ್ತೀಕ ಶುದ್ಧ ಏಕಾದಶಿಗೆ ಮುಗಿಯುತ್ತದೆ. ಸನ್ಯಾಸಿಗಳದು ಪೌರ್ಣಿಮಕ್ಕೆ ಶುರುವಾಗಿ ಪೌರ್ಣಿಮಕ್ಕೆ, ಕಾರ್ತೀಕ ಪೌರ್ಣಿಮಕ್ಕೆ ಮುಗಿದು ಆ ಪೌರ್ಣಿಮಾ ಅಲ್ಲಿಂದ ಬಿಟ್ಟು ಹೋಗಬೇಕು, ಅಲ್ಲಿರಲೇಬಾರದು, ಬೇರೆ ಕಡೆ ಹೋಗಬೇಕು. ಅದು ನಿಯಮ. ಏನದು? ವಿಶ್ವರೂಪನ ಆರಾಧನೆ ಮಾಡಿ ಭಗವದ್ಗೀತದ 11ನೇ ಅಧ್ಯಾಯ ಓದಿ ಮುಗಿಸಿಬಿಡು, ಅಲ್ಲಿಂದ ಹೊರಡುವುದು. ಅದು ಮುಗಿಯುವುದು. ಮುಗಿಸುವುದು ಹೇಗೆ ಅಂದರೆ, ಏಕಾದಶ ಅಧ್ಯಾಯ ಓದಿ ವಿಶ್ವರೂಪನಿಗೆ ನಮಸ್ಕಾರ ಮಾಡಿ ಹೊರಡುವುದು, ಭಿಕ್ಷಾ ಮಾಡ್ಕೊಂಡು ಹೊರಡುವುದು. ಆ ದಿವಸ ಹೊರಡಲೇಬೇಕು, ಅಲ್ಲಿರಲೇಬಾರದು ಅಂಥದ್ದು ನಿಯಮ. ಬೇಕಾದರೆ ನಂತರ ಬರಬೇಕು, ಆ ದಿವಸ ಮಾತ್ರ ಇರಬಾರದು, ಆ ದಿವಸ ಹೋಗಲೇಬೇಕು ಎಲ್ಲೋ ಒಂದು ಕಡೆ. ಸೊ ಇದು ಏಕಾದಶಿ ನಿಯಮ. ಇಲ್ಲಿ ಏನು ಹೇಳ್ತಾರೆ? ಅಥ ಏಕಾದಶ್ಯಾಂ, ಇಲ್ಲಿ ನೋಡಿ, ಏಕಾದಶ್ಯಾಂ ವಿಷ್ಣು ಶಯನೋತ್ಸವ. ಮಳೆಗಾಲ ಆಗುತ್ತದೆ ಅಂದರೆ ಭಗವಂತ ವಿಷ್ಣು ಶಯನ ಮಾಡಿಕೊಳ್ತಾನಂತೆ. ಶಯನ ಮಾಡಿದ್ದರೆ ಈಗ ನಾವು ಶಯನ ಮಾಡಬೇಕು, ಈಗಂದ್ರೆ ಬೇರೆ ಏನು ಕೆಲಸ ಮಾಡೋಕ್ಕಾಗಲ್ಲ. ಅದರಿಂದ ತತ್ರ ಸೋಪಸ್ಕರೆ ಮಂಚಕೆ ಸಪ್ತಾಂ ಶ್ರೀ ವಿಷ್ಣು ಪ್ರತಿಮಾಂ ಶಂಖಾದಿ ಚತುರಾಯುಧಾಂ. ವಿಷ್ಣು ಪ್ರತಿಮೆಯನ್ನಿಟ್ಕೊಂಡು ಲಕ್ಷ್ಮೀ ಸಂವಾಹಿತ ಚರಣಾಂ ನಾನಾ ವಿಧೋಪಚಾರೈ ಪೂಜೆಯೇ ಮಾಡುವವ್ರಿಗೆ. ಎಲ್ಲ ನಿಯಮಗಳು ಎಲ್ಲರಿಗೂ ಬೇಡ ಅಂದರೆ ತಮ್ಮ
ಶಕ್ತಿ ಯೋಗ್ಯತೆಗೆ ಅನುಗುಣವಾಗಿ ಕೆಲವು ನಿಯಮಗಳು ಮಾಡ್ತಾರೆ, ಕೆಲವರು ಹೆಚ್ಚು ಮಾಡ್ತಾರೆ, ಕೆಲವರು ಸ್ವಲ್ಪ ಆದರೂ ಮಾಡ್ತಾರೆ. ಸುಪ್ತೆ ತ್ವಯಿ ಅಂದರೆ ಒಂದು ಶಯನ ರೂಪ ಪ್ರತಿಮೆಯನ್ನು ವಿಷ್ಣುವನ್ನು ಮಾಡಿ ಅದಕ್ಕೆ ಪೂಜೆ ಮಾಡಿ ಅದನ್ನು ಇಟ್ಟು ಬಿಡ್ತಾರೆ, ಅವನು ಹಾಗೆ ಮಲ್ಕೊಂಡು ಬಿಡ್ತಾನೆ. ಇದಕ್ಕೆ ಶ್ಲೋಕ ಹೇಳುವುದು ಸುಪ್ತೇತ್ ಭಗವಂತನಿಗೆ ನಮಸ್ಕಾರ. ಸುಪ್ತೆ ತ್ವಯಿ ಜಗನ್ನಾಥೇ ಜಗತ್ ಸುಪ್ತಂ ಭವೇದಿದ್ದದು. ಭಗವಂತನೇ ನೀವು ಮಲ್ಕೊಂಡು ಬಿಟ್ಟರೆ ಜಗತ್ತೆಲ್ಲ ಮಲ್ಕೊಂಡು ಬಿಡ್ತದೆ. ವಿಬುದ್ಧೇ ತ್ವಯಿ ಬುದ್ಧೇತ ತತ್ಸರ್ವಂ ಸಚರಾಚರಂ. ನೀವು ಕಾರ್ತಿಕ ಪೌರ್ಣಿಮೆಗೆ ಎದ್ದು ಬಿಟ್ಟರೆ ಮತ್ತೆ ಇದೆಲ್ಲ ಜಗತ್ತೆಲ್ಲ ಹೇಳುತ್ತದೆ. ಇತಿ ಪ್ರಾರ್ಥ್ಯ ಉಪೋಷ್ಯ ಜಾಗರಂ ಕೃತ್ವ. ಉಪವಾಸ ಗೃಹಸ್ಥರಿಗೆ ತುಂಬ ಉಪವಾಸಗಳು ಹೇಳ್ತಾರೆ. ಏಕೆ? ಸಾಮಾನ್ಯ ದಿವಸದಲ್ಲಿ ಪೂರ್ವಕಾಲದಲ್ಲಿ ಬೇಕಾದಷ್ಟು ಊಟಗಳಿರುತ್ತಿತ್ತು. ಈ ಕಾಲದಲ್ಲಿ ಊಟಕ್ಕೆ ಅರ್ಥವೇ ಇಲ್ಲ. ಊಟ ಎಲ್ಲ ಹುಲ್ಲು ಸಮಾನ ಆಗಿಬಿಟ್ಟಿದೆ. ಎಲ್ಲ ಕೆಮಿಕಲ್ಸ್ ಹಾಕಿ ಯಾವ ಊಟಕ್ಕೆ ಶಕ್ತಿ ಇಲ್ಲ. ಅದಕ್ಕೋಸ್ಕರ ಉಪವಾಸವೇ ಆಗುತ್ತಾ ಇಲ್ಲ ಈ ಕಾಲದಲ್ಲಿ ಗೃಹಸ್ಥರಿಗೆ. ಪೂರ್ವಕಾಲದಲ್ಲಿ ಉಪವಾಸ ಹೆಚ್ಚು ಮಾಡುತ್ತಿದ್ದರು. ಏಕೆ ಅಂದರೆ ಊಟ ಚೆನ್ನಾಗಿರುತ್ತಿತ್ತು, ಉಪವಾಸವೂ ಇರುತ್ತಿತ್ತು. ಈಗ ಅದರಲ್ಲಿ ಊಟವೂ ಇಲ್ಲ, ಉಪವಾಸವೂ ಇಲ್ಲ, ಎರಡೂ ಇಲ್ಲ. ತುಪ್ಪನೇ ಇಲ್ಲ, ಯಾವುದೂ ತಿನ್ನುವುದಿಲ್ಲ. ಅದು ತಿಂದರೆ ಹುಲ್ಲು ಸಮಾನ. ಆಧುನಿಕ ನಾಗರಿಕತಾ ಅಂಗಡಿಗಳಲ್ಲಿ ಸಿಗ್ತದೆ. ಆಹಾ ವಸ್ತುಗಳು ಇಷ್ಟು ಹೆಚ್ಚು ಉತ್ಪತ್ತಿ ಆಗ್ತದೆ ಹೇಳ್ತಾರೆ. ಅದು ಬೆಳಗ್ಗೆ ತಿಂದರೆ ಮಧ್ಯಾಹ್ನವರೆಗೆ ಹಸಿವಾಗ್ತದೆ. ಶಕ್ತಿಯೇ ಇಲ್ಲ ಅದಕ್ಕೆ, ಊಟಕ್ಕೆ ಶಕ್ತಿಯೇ ಇಲ್ಲ. ಹಾಗೆ ಆಗಿಬಿಟ್ಟಿತ್ತು. ಉಪೋಷ್ಯ ಅದರಿಂದ ಪ್ರತಿ ದಿವಸ ಉಪವಾಸ ಜಾಗರಂಕೃತ್ವ ಜಾಗರಣ ಮಾಡಿ ಏಕಾದಶಿ ದ್ವಾದಶ್ಯಾಂ ಪುನಃ ಸಂಪೂಜ್ಯ ದ್ವಾದಶಿಗೆ ಮತ್ತೆ ಪೂಜೆ ಮಾಡಿ ತ್ರಯೋದಶ್ಯಾಂ ಗೀತ ನೃತ್ಯ ವಾದ್ಯಾಧಿಕಂ. ತ್ರಯೋದಶಿಯಲ್ಲಿ ಭಜನ ಕೀರ್ತನ ನೃತ್ಯ ಡಾನ್ಸು ಇವೆಲ್ಲ ಮಾಡಬೇಕು, ಉತ್ಸವ ಎಲ್ಲ. ಅದು ಏವಮಿದಂ ತ್ರಿದಿನ ಸಾಧ್ಯಂ ವ್ರತಂ ಏಕಾದಶಿ ದ್ವಾದಶಿ ತ್ರಯೋದಶಿ 3 ದಿವಸ ಮಾಡುತ್ತಿದ್ದರು. ವಿಷ್ಣು ಶಯನೋತ್ಸವ ತತ್ರ ಸ್ಮಾರ್ತ ವೈಷ್ಣವೈಶ್ಚ ತಮ್ಮ ಏಕಾದಶಿ ನೋಡಿಕೊಂಡು ಅದೆಲ್ಲ ಹೇಳ್ತಾರೆ. ದ್ವಾದಶ್ಯಾಂ ಪಾರಣ ಮಾಡ್ತಾರೆ. ತತ್ರ ದೇಶಾಚಾರಾತ್ ವ್ಯವಸ್ಥಾ. ತಮ್ಮ ದೇಶ ತಮ್ಮ ಕುಟುಂಬಾಚಾರಗಳಲ್ಲಿ ವ್ಯತ್ಯಾಸ ಇರುತ್ತದೆ. ನಿಮ್ಮ ಕುಟುಂಬ ನಿಮ್ಮ ದೇಶಗಳು ಕೆಲವೊಮ್ಮೆ ಒಂದು ಕಡೆ ತಮಿಳುನಾಡು, ಒಂದು ಕಡೆ ಒಂದು ಬಗೆ ಇನ್ನೊಂದು ಬಗೆ ಮಾಡ್ತಾರೆ. ನಿಮ್ಮ ದೇಶಕ್ಕೆ ಅನುಗುಣವಾಗಿ ಮಾಡಿಕೊಂಡು ಎಂದು ಹೇಳಿದ್ದಾರೆ. ಓಕೆ. ಆಷಾಢ ದ್ವಾದಶಿ ಪಾರಣ ನಿರ್ಣಯ ಅದು ಬಿಡ್ತೀನಿ. ಈಗ ಚಾತುರ್ಮಾಸ್ಯ ವ್ರತಂ ದ್ವಾದಶ್ಯಾಂ ಪಾರಣೋತ್ತರಂ ಸಾಯಂ ಪೂಜಾಂಕೃತ್ವ ಚಾತುರ್ಮಾಸ್ಯ ವ್ರತ ಸಂಕಲ್ಪ ಮಾಡಬೇಕು. ಕುರಿಯಾದಿತಿ ಕೌಸ್ತುಭೆ ಏಕಾದಶ್ಯಾಮೇವಿತಿ ನಿರ್ಣಯ ಸಿಂಧು. ಈಗ ಮತ್ತೆ ಧರ್ಮದ ಶಾಸ್ತ್ರಕಾರರು ಕೆಲವರು ಹೇಳ್ತಾರೆ ಏಕಾದಶಿ ದಿವಸವೇ ಸಂಕಲ್ಪ ಮಾಡಬೇಕು, ನಾನು ಚಾತುರ್ಮಾಸ್ಯ ವ್ರತ ಮಾಡ್ತೀನಿ ಎಂದು. ಕೆಲವರು ದ್ವಾದಶಿ ಹೇಳ್ತಾರೆ. ಆಯಿತು, ನಿಮ್ಮ ಸಂಪ್ರದಾಯ ನಿಮ್ಮ ಗುರುಗಳು ಹೇಳಿದ್ದಕ್ಕೆ ಅನುಗುಣವಾಗಿ ಮಾಡಬೇಕು. ಚಾತುರ್ಮಾಸ್ಯ ವ್ರತ ಆರಂಭೋ ಗುರುಶುಕ್ರಾಸ್ತಾದಾ ಶೌಚಾದೌ ಗುರುಶುಕ್ರ ಏನಪ್ಪ ಗುರುಶುಕ್ರ ಅಸ್ತವು ಅಶೌಚಾದವು ಚ ನ ಭವತಿ. ಓಹೋ, ಅದೇನು ನಿಯಮ, ಅದೆಲ್ಲ ಧರ್ಮಶಾಸ್ತ್ರ ಬೇಡ. ಸಾಮಾನ್ಯ ಆಚರಣೆ ಹೊರತು ಅದೆಲ್ಲ ಏನು ಜ್ಯೋತಿಷ್ಯದ ಡೀಟೇಲ್ ಹೇಳ್ತಾ ಅದು ಬೇಡ. ದ್ವಿತೀಯಾದ್ಯಾರಂಭಸ್ತು ಅಸ್ತಾದವ ಶೌಚಾದವು ಚ ಭವತ್ಯೇವ. ಅಲ್ಲಿ ಏನಾದರೂ ಅಶೌಚ ಯಾರಾದರೂ ಸತ್ತು ಹೋದರೆ, ಯಾರಾದರೂ ಹುಟ್ಟಿದರೆ ಆ ದಿವಸ ಏನು ಮಾಡಬೇಕು ಅದಕ್ಕೆ ನಿಯಮಗಳು ಅದೆಲ್ಲ ನಮಗಿಲ್ಲ, ಅದರಿಂದ ಬೇಡ. ಚಾತುರ್ಮಾಸ್ಯ ವ್ರತಂಚ ಶೈವಾದಿ ವ್ರತಿ. ವೈಷ್ಣವರು ಶೈವರು ಇಬ್ಬರೂ ಮಾಡಬಹುದು ಚಾತುರ್ಮಾಸ್ಯ ವ್ರತ. ಅಭಿರ್ಪಿ ಕಾರ್ಯಂ ವ್ರತಗ್ರಹಣ ಪ್ರಕಾರ. ವ್ರತವನ್ನು ದೀಕ್ಷೆ ತಗೊಂಡುವ ಚಾತುರ್ಮಾಸ್ಯ ದೀಕ್ಷೆ ತಗೊಂಡುವ ಪದ್ಧತಿ. ಭಗವತೋ ಜಾತಿ ಪುಷ್ಪ ಏನು ಹೇಳ್ತಾರೆ ನೀವು? ಏನು ಹೇಳ್ತಾರೆ ಜಾತಿಗೆ? ಜಾತಿ ಪುಷ್ಪಕ್ಕೆ ಒಂದು ಪುಷ್ಪ ಹೆಸರು, ಅದು ಕನ್ನಡದಲ್ಲಿ ಏನು ಹೆಸರು ಗೊತ್ತಿಲ್ಲ. ಜಾತಿ ಪುಷ್ಪಾದಿವಿರ್ ಮಹಾಪೂಜಾಂಕೃತ್ವ. ಜಾತಿ ಚಂಪಕ ಪುಷ್ಪ ಹೇಳ್ತಾರೆ ನೋಡಿ. ಜಾಜಿ ಆಗಬಹುದು, ಕರೆಕ್ಟ್, ಜಾಜಿ ಆಗಬಹುದು. ಆ ಪುಷ್ಪವನ್ನು ಭಗವಂತನಿಗೆ ಹಾಕಿ ಪೂಜೆ ಮಾಡಿ ಪೂಜಾಂಕೃತ್ವ ನಮಸ್ಕಾರ ಇದೇ ಮಾಡಬೇಕು. ಸುಪ್ತೇ ತ್ವಯಿ ಜಗನ್ನಾಥ. ನೀವು ಮಲ್ಕೊಂಡ್ರೆ ಜಗತ್ತು ಮಲ್ಕೊಳ್ತದೆ, ನೀವು ಎದ್ದರೆ ಜಗತ್ತು ಹೇಳುತ್ತದೆ. ಅಂದರೆ ನಿಮ್ಮನ್ನು ಅನುಸರಿಸಿ ನಾವು ಜಗತ್ತೆಲ್ಲ ನಿಮ್ಮನ್ನು ಆಶ್ರಯಿಸಿಕೊಂಡಿದ್ದೇವೆ ಎಂದರ್ಥ. ನೀವು ಮಲ್ಕೊಂಡ್ರೆ ನಾವು ಮಲ್ಕೊಳ್ತೀವಿ, ನೀವು ಎದ್ದರೆ ನಾವು ಎದ್ದುತ್ತೀವಿ, ನಾವು ಹೇಳುತ್ತೇವೆ. ಅಂದರೆ ನಿಮ್ಮ ಜೊತೆಗೆ ನಿಮ್ಮನ್ನು ಅನುಸರಿಸಿ ನಾವು ಮಾಡ್ತೀವಿ ಎಂದು ಹೇಳುವುದು. ಚತುರೋ ವಾರ್ಷಿಕಾನ್ ಮಾಸಾನ್ ಉತ್ಥಾಪನವಧಿ ಶ್ರಾವಣೇ ವರ್ಜೆ. ಈಗ ನಾನು 4 ತಿಂಗಳು ನಾನು ಈ ವ್ರತ ಮಾಡ್ತಾ ಇದ್ದೀನಿ ಭಗವಂತನೇ ಎಂದವರಿಗೆ ಕೃತಾಂಜಲಿ. ಈಗ ಕೈ ಮುಗಿದು ನಮಸ್ಕಾರ ಮಾಡಿ ಪ್ರತಿಜ್ಞೆ ಮಾಡಬೇಕು. ಈ 4 ತಿಂಗಳು ನಾನು ವ್ರತ ಮಾಡ್ತೀನಿ. ಇಲ್ಲಿ ಏನು? ಶ್ರಾವಣೇ ವರ್ಜಯೇತ್ ಶಾಕಂ. ಶ್ರಾವಣ ಮಾಸದಲ್ಲಿ ಶಾಕ ಅಂದರೆ ಕರ್ರಿ. ಅಂದರೆ ನೀವೇನು ಹೇಳ್ತಾರೆ ಕರ್ರಿ ಅಂದರೆ ಇವ್ರಿಗೆ ಅರ್ಥವಾಗ್ತದ? ನೀವು ಇಂಗ್ಲೀಷ್ ಹೇಳಿಬಿಟ್ಟಿದ್ದೀರಿ. ಶಾಕೆ ಏನು ಹೇಳ್ತಾರೆ? ಪಲ್ಯ. ಕನ್ನಡದಲ್ಲಿ ಪಲ್ಯ ಹೇಳ್ತಾರೆ. ಯಾವುದೇ ಪಲ್ಯ ಬೇಡ. ಶ್ರಾವಣೇ ವರ್ಜಯೇತ್ ಶಾಕಂ ದಧಿಭಾದ್ರಪದೇ ತಥಾ. ಭಾದ್ರಪದದಲ್ಲಿ ದದಿ ಅಂದರೆ ಮೊಸರು. ಭಾದ್ರಪದ ಮಾಸ ಮಳೆ ಎಷ್ಟಿರುತ್ತದಂದರೆ ಆವಾಗ ಅದು ತಿಂದರೆ ಶರೀರಕ್ಕೆ ಹೊಂದಲ್ಲ. ಆರೋಗ್ಯ ದೃಷ್ಟ್ಯಾ ಆಯುರ್ವೇದ ಶಾಸ್ತ್ರ ದೃಷ್ಟ್ಯಾವೂ ಹೊಂದಲ್ಲ.
ಇದೊಂದು ವ್ರತವೂ ಆಗುತ್ತದೆ. ಎರಡು ನೀವು ಕಾಶಿಕ ಅದೆಲ್ಲ ಬಿಡುತ್ತಾರಲ್ಲ, ಅದು ಬಿಡುವುದೊಂದು ವ್ರತ, ಅದರಿಂದಲೂ ಪುಣ್ಯ ಬರುತ್ತದೆ. ಇದು ಈ ಸಮಯದಲ್ಲಿ ಇದು ಬಿಡಬೇಕು ಎಂದು ಹೇಳಿದ್ದರೆ ಎಷ್ಟು ಒಂದು ತಿಂಗಳು ಅಥವಾ ಒಂದು ಪಕ್ಷ ಕಾಲವೋ ಅದು ಬಿಟ್ಟರೆ ಸ್ವಲ್ಪ ಮೊದಲನೇ ದಿವಸ ಅಭ್ಯಾಸವಿದ್ದವರಿಗೆ ಕಷ್ಟವಾಗ್ತದಪ್ಪ, ಇದೆಲ್ಲದೆ ಹೇಗೆ ತಿನ್ನುವುದು, ಪರವಾಗಿಲ್ಲ ಬಿಡಿ, ಅದು ಬಿಟ್ಟರೆ ಮೊದಲು 4-5 ದಿವಸಕ್ಕೆ ಹೊಂದಿಕೊಳ್ತದೆ. ಆವಾಗ ಮಾಡಿದ್ದರೆ ಒಂದು ವ್ರತ, ಮನಸ್ಸಿಗೆ ನಿಗ್ರಹ, ಭಗವಂತನಿಗೆ ಆಶೀರ್ವಾದ, ಒಂದು ಪುಣ್ಯಬಲ ವಿಶೇಷವಾಗಿರುತ್ತದೆ. ಅದರಿಂದ ಶ್ರಾವಣ ಮಾಸದಲ್ಲಿ ಶ್ರಾವಣ ಮಾಸ ಲೆಕ್ಕ ಹೇಗೆ, ಈ ಲೆಕ್ಕ ನೋಡಿ, ನಮ್ಮ ಲೆಕ್ಕ ಅಲ್ಲ, ಆ ಲೆಕ್ಕ ಬೇರೆ. ಶ್ರಾವಣ ಮಾಸ ಅಂದರೆ ಆಶ್ವಯುಜ ಪೂರ್ಣಿಮನಿಂದ ಶ್ರಾವಣ ಪೂರ್ಣಿಮೆ, ಅದು ಶ್ರಾವಣ ಮಾಸ. ನಾವೇನು ಲೆಕ್ಕ ಮಾಡ್ತೀವಿ, ಅಮಾವಾಸ್ಯ ಮುಗಿದ ಪ್ರತಿಪದ ಪಾಡ್ಯಮಿನಿಂದ ಲೆಕ್ಕ ಮಾಡ್ತೀವಲ್ಲ, ಇದು ಈ ಲೆಕ್ಕ ಬೇರೆ. ಇದೇನೆಂದರೆ ಸ್ವಲ್ಪ 15 ದಿವಸ ಒಂದು ಪಕ್ಷ ಮುಂಚೆ ಬರುತ್ತದೆ. ಆಷಾಢ ಪೌರ್ಣಿಮನಿಂದಲೇ ಶ್ರಾವಣ ಶುರುವಾಯಿತು. ಈಗ ಇವತ್ತಿನಿಂದಲೇ ಶ್ರಾವಣ ಅಂದರೆ ನಮ್ಮ ಲೆಕ್ಕಕ್ಕೆ ಇನ್ನೂ ಆಷಾಢನೇ ಇದೆ. ಆದರೆ ಈ ವ್ರತದ ಲೆಕ್ಕಕ್ಕೆ ಆಷಾಢ ಪೌರ್ಣಿಮನಿಂದಲೇ ಶ್ರಾವಣ ಮಾಸ ಶುರುವಾಯಿತು. 2 ಲೆಕ್ಕ ಇದೆ. ಪೌರ್ಣಿಮನಿಂದ ಪೌರ್ಣಿಮಕ್ಕೆ ಒಂದು ಲೆಕ್ಕ ಮಾಸ, ಅಮಾವಾಸ್ಯದಿಂದ ಅಮಾವಾಸ್ಯ ಒಂದು 2 ಲೆಕ್ಕ. ಉತ್ತರದಲ್ಲಿ ಪೌರ್ಣಿಮೆಯಿಂದ ಪೌರ್ಣಿಮೆಗೆ ಮಾಸ ಲೆಕ್ಕ ಮಾಡ್ತಾರೆ. ಅದರಿಂದ ಆಷಾಢ ಪೌರ್ಣಿಮಕ್ಕೆ ಶ್ರಾವಣ ಮಾಸ ಶುರುವಾಯಿತು. ಅದರಿಂದ ಮುಂದು ಶ್ರಾವಣ ಮಾಸ ಅಂದರೆ ಆಷಾಢ ಪೌರ್ಣಿಮನಿಂದ ಶ್ರಾವಣ ಪೌರ್ಣಿಮೆವರೆಗೂ ಈ ಒಂದು ತಿಂಗಳು ಏನು ಬಿಡಬೇಕು, ಪಲ್ಯ ಬಿಡಬೇಕು. ಏಕೆಂದರೆ ಮೊದಲು ಮಳೆ ಆಗುತ್ತದೆ. ಪಲ್ಯಗಳು ಅಂದರೆ ಈ ತರಕಾರಿಗಳಲ್ಲಿ ಏನೋ ಆರೋಗ್ಯ ದೃಷ್ಟ್ಯ ನೋಡ್ತಾ ಇದ್ದೀವಿ, ಶಾಸ್ತ್ರೀಯ ದೃಷ್ಟ್ಯ, 2 ದೃಷ್ಟಿ ಇದೆ ನಮ್ಮದು. ಆರೋಗ್ಯ ದೃಷ್ಟ್ಯಾನು ಏನೋ ಕೊಳೆ ಆಗುತ್ತದೆ, ಹುಳಗಳಾಗುತ್ತವೆ, ತಿಂದರೂ ಅನಾರೋಗ್ಯವಾಗುತ್ತದೆ, ಜೀರ್ಣವಾಗುವುದು ಕಷ್ಟ ಎಲ್ಲ. ಅದರಿಂದ ಪಲ್ಯಗಳು ಬಿಡುವುದು ಮೊದಲು ಕಷ್ಟ, 2-3 ದಿವಸ, ನಂತರ ಅಭ್ಯಾಸ ಆಗಿಬಿಟ್ರೆ ಒಂದು ತಪಸ್ಸಾಗುತ್ತೆ. ಒಂದು ಭಗವಂತನ ಪ್ರೀತಿಯಿಂದ ಭಕ್ತಿಯಿಂದ ಮಾಡಿದ್ದರೆ ಭಗವಂತನಿಗೆ ಗೊತ್ತಾಗ್ತದೆ, ಅಯ್ಯೋ ಪಾಪ ಇವನ್ನೆಲ್ಲ ಇಷ್ಟವಾಗಿರುವ ಪಲ್ಯ ಬಿಟ್ಟ, ಅಯ್ಯೋ ಹೀಗಿದ್ದಾನೆ ಎಂದು. ಯಾಕಂದರೆ ನೈವೇದ್ಯ ಭಗವಂತನಿಗೆ ಸಿಗಲ್ಲವಲ್ಲವೇ, ಭಗವಂತನಿಗೆ ನೈವೇದ್ಯ ಕೊಡಲ್ಲ, ನೀವು ತಿನ್ನಲ್ಲ. ನೀವು ಮಾಡಿದ ಚಾತುರ್ಮಾಸ ಭಗವಂತನಿಗೆ ಚಾತುರ್ಮಾಸ್ಯ ಮಾಡಿಸ್ತೀರಿ ಅಲ್ಲವೇ. ಅವ್ರಿಗೂ ಸನ್ಯಾಸಿಗೂ ಅಷ್ಟೇ. ಈ ನಿಯಮಗಳು ಸನ್ಯಾಸಿಗೂ ಬಿಡಿಯಾಗಿಲ್ಲ. ನೀವು ಯಾರ ಮನೆಗೆ ಹೋದರೂ ಭಿಕ್ಷಾ ಅವ್ರದ್ದು ಪಲ್ಯ ಮಾಡಲ್ಲ, ಇವರಿಗೆ ಪಲ್ಯ ಸಿಗಲ್ಲ ಭಿಕ್ಷಾ. ಅದರಿಂದ ಅವ್ರು ಮಾಡದಿದ್ದರೆ ಇವರಿಗೆ ಬೇರೆ ವ್ರತ ಇಲ್ಲ, ಅವ್ರು ಮಾಡಿದ್ದೇ ಇವ್ರು ಕೊಡ್ತಾರೆ ಭಿಕ್ಷಾ. ಅದರಿಂದ ಅವ್ರದ್ದು ಮಾಡಲ್ಲ, ಇವ್ರಿಗೆ ಕೊಡಲ್ಲ. ಸನ್ಯಾಸಿಗೆ ಆಟೋಮೆಟಿಕಲಿ ಆಗಿಬಿಡ್ತದೆ. ಭಗವಂತನಿಗಷ್ಟೇ, ನೀವು ನೈವೇದ್ಯ ಕೊಡಲ್ಲ, ಪಲ್ಯ ಇಲ್ಲ, ಅದರಿಂದ ಭಗವಂತ ಹಾಗೆ ಇರ್ತಾನೆ. ಅಂದರೆ ಭಗವಂತನೇ ಈಗ ಇದನ್ನು ಇವತ್ತು ವ್ರತ ಮಾಡ್ತಾ ಇದ್ದೀನಿ, ನೀವು ಪಲ್ಯ ತಿನ್ನಬೇಡಿ, ನಾನೂ ತಿಂತಾ ಇಲ್ಲ. ಭಗವಂತ ಹೇಳ್ತಾನೆ, ಹೌದಪ್ಪ ಇಬ್ಬರು ಸೇರಿಕೊಂಡು ಮಾಡೋಣ. ಭಗವಂತ ನಮ್ಮ ಜೊತೆಗೆ ಇರುತ್ತಾನೆ, ವ್ರತ ಮಾಡ್ತಾನೆ ಪಾಪ ನಮಗೋಸ್ಕರ. ನಮಗೊಂದು ಜೊತೆಗೆ ಧೈರ್ಯ ಕೊಡಬೇಕಲ್ಲವೇ. ಅದರಿಂದ ಮಾಡಿದ್ದರೆ ಒಂದು ತಪಸ್ಸಾಗುತ್ತದೆ, ಭಗವಂತನ ವಿಶೇಷ ಅನುಗ್ರಹ. ಶ್ರಾವಣೇ ವರ್ಜಯೇತ್ ಶಾಕಂ ದಧಿ ಭಾದ್ರಪದೇ ತಥಾ. ಭಾದ್ರಪದ ಇದೆಲ್ಲ ಕೇಳಿರ್ಬೋದು ನೀವು, ಕೇಳಿದ್ದೀರಾ ಕೇಳಲಿಲ್ಲವ, ಇಲ್ಲೇ ಇರ್ತದೆ. ಭಾದ್ರಪದದಲ್ಲಿ ಮೊಸರು ಬಿಡುವುದು. ಮತ್ತು ದುಗ್ಧಾಂ ಆಶ್ವಯುಜ ಮಾಸೆ. ಆಶ್ವಯುಜ ಮಾಸ ಅಂದರೆ ನಮ್ಮ ಲೆಕ್ಕಕ್ಕೂ ಒಂದು ಭಾದ್ರಪದ ಪೌರ್ಣಿಮೆನಿಂದಲೇ ಶುರುವಾಗ್ತದೆ. ಭಾದ್ರಪದ ಪೌರ್ಣಿಮೆನಿಂದ ಆಶ್ವಯುಜ ಪೌರ್ಣಿಮೆವರೆಗೂ ಹಾಲು ಬಿಡಬೇಕು. ಮತ್ತು ಕಾರ್ತಿಕೆ ದ್ವಿದಲಂ. ದ್ವಿದಲಂ ಅಂದರೆ ಬೆಳೆ, ಬೆಳೆನೇ ಹೇಳ್ತಾರೆ, ಬೇಳೆ. ಆ ಬೇಳೆಯನ್ನು ಕಾರ್ತಿಕ ಪೌರ್ಣಿಮೆವರೆಗೂ ಬಿಡಬೇಕು. ಇಮಂ ಕರಿಷ್ಯೆ ನಿಯಮಂ. ಈ ನಿಯಮವನ್ನು ನಾನು ಮಾಡ್ತೀನಿ, ನನ್ನ ಜೊತೆಗೆ ನೀವು ಮಾಡ್ತೀವಿ. ಭಗವಂತನಿಗೆ ಹೇಳೋದು, ಭಗವಂತನಿಗೆ ನಾನು ನೈವೇದ್ಯ ಕೊಡಲ್ಲ, ನೀವು ಅಷ್ಟೇ, ಇದು ನೀವು ಮೊಸರು ಇಲ್ಲ, ಇದೆಲ್ಲ ನೀವು ಹಾಗೆ ಇರಬೇಕು. ನಿರ್ವಿಘ್ನಂ ಕುರು ಮೇಚ್ಯುತ. ನಾನಿದು ಮಾಡ್ತೀನಿ, ನಿರ್ವಿಘ್ನವಾಗಿ ಮಾಡುವಷ್ಟು ನನಗೆ ಧೈರ್ಯ, ಶಕ್ತಿ, ಉತ್ಸಾಹ ಕೊಡು. ಇನ್ನೊಬ್ಬರು ತಿಂತಾ ಇದ್ದಾರೆ, ಅವರು ತಿಂತಾ ಇದ್ದಾರೆ, ನನಗಿಲ್ಲ ಎಂದು ಬೇಜಾರು ಮಾಡಬಾರದು. ಅವ್ರ ಕಡೆ ನೋಡಲೇಬೇಡ, ನೀವು ತಿಂತಾನೆ ಇರೋ ಅಷ್ಟೇ, ನೀವು ಯಾವುದು ಬೇಕೋ ಅಷ್ಟೇ ಮಾಡಿ. ಇದೊಂದು ನಿಯಮ. ಹಾಗೆ ಇದಂ ವ್ರತಂ ಮಯಾ ದೇವ ಗೃಹೀತಂ ಪುರತಸ್ತವ. ಭಗವಂತನೇ ನಿಮ್ಮ ಸನ್ನಿಧಿಯಲ್ಲೇ ನಾನು ತಗೊಂಡು ನಿನ್ನ ಎದುರಾಗಿ ಪ್ರತಿಜ್ಞೆ ಮಾಡ್ತಾ ಇದ್ದೀನಿ ಅಲ್ಲವೇ. ನಿರ್ವಿಘ್ನಂ ಸಿದ್ಧ ಮಾಯಾತು ಪ್ರಸಾದಾತ್ತೇ ರಮಾಪತೆ ವಿಷ್ಣು. ನಿಮ್ಮ ಅನುಗ್ರಹದಿಂದ ನಮಗೆ ಇದು ವ್ರತವು ನಿರ್ವಿಘ್ನವಾಗಲಿ ಎಂದು ಹೇಳ್ತಾರೆ. ಪೂರ್ವಕಾಲದಲ್ಲಿ ನಿರ್ವಿಘ್ನವಾಗಲಿ ಹೇಳುತ್ತಿದ್ದರು. ಆಧುನಿಕರು ಏನು ಹೇಳ್ತಾರೆ, ಯಶಸ್ವಿ ಆಗಲಿ ಹೇಳ್ತಾರೆ. ಈ ಯಶಸ್ವಿ ಭಾಷಾ ಪೊಲಿಟಿಕಲ್ ಭಾಷಾ ಅಲ್ಲವೇ, ಸಕ್ಸಸ್ ಆಗಲಿ ಅಂತ. ಪೂರ್ವಕಾಲದಲ್ಲಿ ಸಕ್ಸಸ್ ಎಂದು ಹೇಳುತ್ತಿರಲಿಲ್ಲ, ನಿರ್ವಿಘ್ನ ಸಮಾಪ್ತಿ ಹೇಳುತ್ತಿದ್ದರು. ಈ ಕಾಲದಲ್ಲಿ ಭಾಷೆ ಬದಲಾಯಿಸಿತು, ಸಕ್ಸಸ್ ಆಗಲಿ. ಸಕ್ಸಸ್ಗೇನು ಹೇಳ್ತಾರೆ, ಯಶಸ್ವಿ ಆಗಲಿ ಕನ್ನಡಿಗರು. ಅದು ಪ್ರಾಚೀನ ಭಾಷಾ. ನಿರ್ವಿಘ್ನ ಸಮಾಪ್ತಿ, ನಿರ್ವಿಘ್ನದಿಂದ ಪೂರ್ಣಗೊಳ್ಳುವುದು, ನಿರ್ವಿಘ್ನದಿಂದ ಪೂರ್ಣಗೊಳ್ಳುವುದನ್ನು ಈ ಕಾಲದ ಯಶಸ್ವಿ ಹೇಳ್ತಾರೆ. ನಿರ್ವಿಘ್ನಂ ಸಿದ್ಧಿ ಮಾಯಾತು ಪ್ರಸಾದಾತ್ತೇ ರಮಾಪತೆ ಗೃಹೀತೇಸ್ಮಿನ್ ವ್ರತೇ ದೇವ. ಮರಿ ವ್ರತ ಮಾಡ್ತಾ ಇದ್ದಾರೆ, ವ್ರತ ಪೂರ್ಣಗೊಳ್ಳದೆ ನನ್ನ ಪ್ರಾಣ ಬಿಟ್ಟರೆ
ಯಾವುದೋ ಕಾರಣ ಆಗಬಹುದು. ಆವಾಗೇನು ಗೃಹೀತೇಸ್ಮಿನ್ ವ್ರತೆ ದೇವ ಪಂಚತ್ವಂ ಯದಿ ಮೇ ಭವೇತ್ ತದಾ ಭವತು ಸಂಪೂರ್ಣಂ ಪ್ರಸಾದಾತ್ತೇ ಜನಾರ್ದನ. ವ್ರತ ಮಾಡುತ್ತಾ ಭಗವಂತನಿಗೆ ಒಂದು ಒಪ್ಪಿಸಿದ. ಭಗವಂತನೇ ನಾನೀಗ ದೀಕ್ಷೆ ತಗೊಂಡು ಮಾಡ್ತಾ ಇದ್ದೇನೆ, ಮಧ್ಯದಲ್ಲೇ ಪ್ರಾಣ ಹೋದರೆ ವ್ರತ ಸಂಪೂರ್ಣವಾಯಿತಲ್ಲ. ಆದರೂ ವ್ರತ ಪೂರ್ಣವಾಗಿರುವ ನನಗೆ ಪೂರ್ಣ ಫಲ ಕೊಡಬೇಕು, ನನ್ನ ಹೆಸರು ಬರ್ಕೋ ಭಗವಂತನಿಗೆ ಹೇಳಿಬಿಟ್ಟ. ಭಗವಂತ ಪಾಪ ಮುಗ್ಧ, ಭಕ್ತ ಹೇಳಿದ್ದು ಒಪ್ಕೊಳ್ತಾನೆ. ಆಯ್ತಪ್ಪ, ನೀವು ಇಷ್ಟು ಭಕ್ತಿಯಿಂದ ಮಾಡ್ತಾ ಇದ್ದೀವಿ, ಯಾವುದರಿಂದ ಕಾರಣದಿಂದ ಪ್ರಾಣ ಹೋದರೆ ಏನು ಮಾಡ್ತೀವಿ, ನೀವು ವ್ರತ ಪೂರ್ಣವಾಗಿರುವಂತೆ ಪೂರ್ಣ ಫಲವೇ ನಿಮಗೆ ಕೊಡ್ತೀನಿ. ಒಳ್ಳೆಯ ಭಗವಂತ ಎಂದು ಹೇಳ್ತಾನೆ. ಇಸ್ ಎ ಗುಡ್ ಬಾಯ್. ಯಾರು? ಭಗವಂತನೇ ಗುಡ್ ಭಗವಂತ ಅಲ್ಲವೇ? ಜನರು ಹೇಳ್ತಾರಲ್ಲ ನೋಡಿ, ಈಗ ಮಾಡಿದರೆ ಭಗವಂತ ಒಪ್ಕೊಂಡನಲ್ಲ, ಒಳ್ಳೆಯವನೇ. ಹವಿಷ್ಯ ಭಕ್ಷಣಾದಿ ವ್ರತಾಂತರ ಚಿಕೀರ್ಷಾಯಾಮ್. ಕೆಲವರು ಏನದು ಇಷ್ಟೊತ್ತು ಹೇಳಿದ್ದೀವಿ ನೋಡಿ, ಈ 4 ಬಿಟ್ಟು ಮಿಕ್ಕದೆಲ್ಲ ತಿನ್ನಬಹುದು. ಪ್ರತಿ ತಿಂಗಳು ಆ ಒಂದೇ ಬಿಡಬೇಕಷ್ಟೇ. 4 ವಿಷಯಗಳು ಆ ತಿಂಗಳು ಒಂದು, ಈ ತಿಂಗಳು ಬಿಟ್ಟಿದ್ದು ಮುಂದಿನ ತಿಂಗಳು ಮತ್ತೆ ತಿನ್ನಬಹುದು. ಶ್ರಾವಣ ಮಾಸದಿಂದ ಅಂದರೆ ಆಶ್ವಯುಜ ಪೌರ್ಣಿಮದಿಂದ ಶ್ರಾವಣ ಮಾಸವರೆಗೂ ಶಾಖ ಪಲ್ಯಗಳನ್ನು ಬಿಟ್ಟರೆ ಆ ಪೌರ್ಣಿಮೆ ಮುಗಿದ ನಂತರಕ್ಕೆ ತಿನ್ನಬಹುದು. ಮತ್ತೆ ಆ ಪಲ್ಯ ತಿನ್ನಬಹುದು, ಬೇರೆದು ಬಿಡಬೇಕು, ಮೊಸರು ಬಿಡಬೇಕು. ಮತ್ತು ಅದಾದ ನಂತರ ಪಲ್ಯ ಮೊಸರು ತಿನ್ನಬಹುದು, ಇನ್ನೊಂದು ಬಿಡಬೇಕು, ಹಾಲು ಬಿಡಬೇಕು. ಮತ್ತು ಹಾಲು ಪಲ್ಯ ಮೊಸರು ತಿಂದು ಕೊನೆಗೂ ಬೇಳೆ ಬಿಡಬೇಕು. ಅಷ್ಟೇ. ಒಂದೊಂದು ತಿಂಗಳಿಗೆ ಒಂದೇ ಮಿಕ್ಕ ತಿನ್ನಬಹುದಲ್ಲವೇ? ಎಲ್ಲ ಬಿಡು ಅಂದರೆ ಕಷ್ಟವೇ ಹೊರತು ಒಂದು ಬಿಟ್ಟು ಮಿಕ್ಕ ತಿನ್ನಬಹುದಲ್ಲವೇ? ಹಾಗೆ. ಸೊ ಇದು ಒಂದು ಪದ್ಧತಿ. ಅಥವಾ ಇನ್ನೊಂದು ಪದ್ಧತಿ ಏನು? ಹವಿಷ್ಯ ಭಕ್ಷಣಾದಿ ವ್ರತಾಂತರ ಚಿಕೀರ್ಷಾಯಾಮ್. ಇನ್ನೊಂದು ವ್ರತ ಹವಿಷ್ಯಾನ್ನಂ ಎಂದು ಹೇಳುತ್ತಾರೆ. ಹವಿಷ್ಯಾನ್ನ ಅಂದರೆ ತುಪ್ಪ ಹಾಕಿರುವ ಅನ್ನ, ಈ ಅಗ್ನಿಹೋತ್ರದಲ್ಲಿ ಮಾಡ್ತೀವಿ ನೋಡಿ, ಅದಕ್ಕೆ ಹವಿಷ್ಯಾನ್ನ ಹೇಳ್ತಾರೆ. ಇನ್ನೊಂದಿದೆ, ಕೆಲವು ಆಹಾರಗಳು ಲಿಸ್ಟ್ ಮಾಡಿದ್ದಾರೆ, ಸಾತ್ವಿಕ ಆಹಾರಗಳು. ಇವುಗಳನ್ನು ತಿಂದರೆ ಅದು ಹವಿಷ್ಯಾನ್ನ ಆಗುತ್ತದೆ. ಅದು ತಿಂದರೂ ತಿನ್ನಬಹುದು. ಹವಿಷ್ಯ ಭಕ್ಷಣಾದಿ ವ್ರತಾಂತರ ಚಿಕೀರ್ಷಾಯಾಮ್. ಆವಾಗ ಹವಿಷ್ಯಾನ್ನ ತಿಂತೀನಿ, ಈಗ ಇದು ಬಿಡುವುದು ಬೇಡ ಅಂದರೆ ಈ ಶ್ಲೋಕ ಸ್ಥಾನದಲ್ಲಿ ಏನು ಮಾಡಬೇಕು? ಹವಿಷ್ಯಾನ್ನಂ ಭಕ್ಷಯಿಷ್ಯೆ. ಶ್ರಾವಣೇ ವರ್ಜಯೇತ 2 ಶ್ಲೋಕಗಳು ಹೇಳಿದ್ದೀವಲ್ಲ, ಆ ಶ್ಲೋಕಗಳು ಹೇಳದೆ ಇಲ್ಲಿ ಬೇರೆ ಶ್ಲೋಕ ಹೇಳಬೇಕು. ನಾನೇನು? ಹವಿಷ್ಯಾನ್ನಂ ಭಕ್ಷಯಿಷ್ಯೆ ದೇವಾಹಂ ಪ್ರೀತಯೇ ತವ. ಭಗವಂತನೇ ನಿಮ್ಮ ಪ್ರೀತಿಗೋಸ್ಕರ ನಾನೇನು ಹವಿಷ್ಯಾನ್ನವನ್ನು ತಿಂತೀನಿ ಎಂದು ಹೇಳಬೇಕು. ಹವಿಷ್ಯ ಅಂದರೆ ಇಲ್ಲಿ ಕೆಲವು ಲಿಸ್ಟ್ ಇದೆ, ಈ ಆಹಾರಗಳು ಮಾತ್ರ ತಿನ್ನಬೇಕು, ಬೇರೆದೆಲ್ಲ ಬಿಡಬೇಕು. ಕಾರ್ಯ ಪ್ರತ್ಯೂಹ ಕಾರ್ಯ ಶಾಖವ್ರತೆ ವ್ರತಾಂತರೇ ಚ ಸಮುಚ್ಚಯೇನ ಕರ್ತವ್ಯ ತಂ ಶ್ಲೋಕಂ ಪಠಿತ್ವ ವ್ರತಾಂತರ ಮಂತ್ರಂ ವದೇತ್. ಏವಂ ಗುಡವರ್ಜನಾದಿ ಧಾರಣಾ ಪಾರಣಾದಿ ವ್ರತೇಶು. ಇದೆಲ್ಲ ಯಾವುದು? ವರ್ಜಯಿಷ್ಯೆ ಗುಡಂ ದೇವ ಮಧುರಸ್ವರ ಸಿದ್ಧಯೇ. ಈ ಹವಿಷ್ಯಾನ್ನದಲ್ಲಿ ಏನು? ಗುಡಂ ಅಂದರೆ ಬೆಲ್ಲವನ್ನು ಬಿಡ್ತೀರಿ. ಬೆಲ್ಲ ಬಿಟ್ಟರೆ ಸ್ವರ ಚೆನ್ನಾಗಿರುತ್ತದಂತೆ. ಈ ಕಾಲದಲ್ಲಿ ಬೆಲ್ಲ ತಿಂದರೆ ಈ ಕಂಠಸ್ವರ ಬದಲಾಯಿಸ್ತದೆ. ಸಂಗೀತವು ಹಾಡುವವರು, ಪ್ರವಚನ ಮಾಡುವವರಿಗೆ ವ್ಯತ್ಯಾಸ ಗೊತ್ತಾಗ್ತದೆ. ಅದರಿಂದ ಈ ಸಮಯದಲ್ಲಿ ಅದು ಮಳೆಗಾಲದಲ್ಲಿ ಗುಡ ತಿನ್ನದಿದ್ದರೆ ಸ್ವರ ಚೆನ್ನಾಗಿರುತ್ತದೆ. ವರ್ಜಯಿಷ್ಯೆ ತೈಲಮಹಂ ಸುಂದರಾಂಗತ್ವ ಸಿದ್ಧಯೇ. ತೈಲಂ ಕಡಿಮೆ ಮಾಡಬೇಕು, ಆವಾಗ ಶರೀರಕ್ಕೆ ಅಂಗ ಸುಂದರವಾಗ್ತದಂತೆ. ಯೋಗಾಭ್ಯಾಸಿ ಭವಿಷ್ಯಾಮಿ ಪ್ರಾಪ್ತುಂ ಬ್ರಹ್ಮ ಪದಂ ಪರಂ. ಇಷ್ಟೇ ಅಲ್ಲದೆ ನಾನು ಯೋಗ ಅಂದರೆ ಭಗವಂತನ ಆರಾಧನೆ ಯೋಗ, ಇನ್ನೇನು ಇದು ಮಾಡ್ತೀನಿ. ಇದರಿಂದ ಏನಾಗ್ತದೆ? ನನಗೆ ಭಗವಂತನ ಪರಮಪದ ಬ್ರಹ್ಮಪದ ಸಿಗಲಿ. ಮೌನವ್ರತಿ ಭವಿಷ್ಯಾಮಿ. ಇದೆಲ್ಲ ವಿವಿಧ ವ್ರತಗಳು. ಕೆಲವರು ಇದು ಮಾಡ್ತಾರೆ, ಏನು ಈ ಗುಡ ತೈಲ ಬಿಡುತ್ತಾರೆ, ಇದೊಂದು ಪದ್ಧತಿ. ಅಥವಾ ಯೋಗಾಭ್ಯಾಸ ಮಾಡ್ತಾರೆ, ಅಥವಾ ಮೌನವ್ರತಿ 4 ತಿಂಗಳು ಮೌನ. 4 ತಿಂಗಳು ಯಾರ ಜೊತೆಗೆ ಮಾತಾಡೋದು? 4 ನಿಮಿಷ ಬಿಡೋಕ್ಕಾಗಲ್ಲ ಜನರಿಗೆ. 4 ತಿಂಗಳು ಮಾಡ್ತಾರ. 4 ತಿಂಗಳು ಮೌನವಾಗಬಾರ್ದು. ಸ್ವಾಜ್ಞಾ ಪಾಲನ ಸಿದ್ಧಯ್ಯ ಪ್ರಭು, ನಿನ್ನ ಆಜ್ಞೆಗೋಸ್ಕರ. ಏಕಾಂತರೋಪವಾಸಿ ಚ ಪ್ರಾಪ್ತುಂ ಬ್ರಹ್ಮ. ಅಥವಾ ಏಕಾಂತರೋಪವಾಸಿ ಅಂದರೆ ಒಂದು ದಿವಸ ಊಟ, ಒಂದು ದಿವಸ ಉಪವಾಸ, ಒಂದು ದಿವಸ ಊಟ, ಒಂದು ದಿವಸ ಆಲ್ಟರ್ನೇಟ್ ಡೇಸ್. ಅಂತರ ಅಂದರೆ ಗ್ಯಾಪ್, ಅವಧಿ. ಒಂದು ಅವಧಿಯಿಂದ ಒಂದು ದಿವಸ 4 ತಿಂಗಳು ಹಾಗೆ ಮಾಡ್ತಾರೆ. ಅಂದರೆ ಬಗೆ ಸಾಧನಗಳು ಕೊಟ್ಟರು. ಇದರಲ್ಲಿ ನಿಮಗೆ ಯಾವಾಗ ಹೊಂದುತ್ತದೋ, ಯಾವುದು ನಿಮ್ಮ ಆರೋಗ್ಯ, ನಿಮ್ಮ ಶರೀರ, ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಯಾವುದೋ ಒಂದು ಮಾಡ್ಕೊ, ಯಾವುದೇ ಒಂದು ಇತ್ಯಾದಿ ರೀತ್ಯ ಊಹಕಾರ್ಯ. ಇನ್ನೂ ಕೆಲವು ಇಲ್ಲಿ ಹೇಳದೇ ಇದ್ದರೂ ನಿಮ್ಮ ಕುಟುಂಬ, ನಿಮ್ಮ ಅಜ್ಜ ಅಪ್ಪ ಯಾರೋ ಹೇಳಿದ್ದ ಸಂಪ್ರದಾಯಗಳು, ನಿಮ್ಮ ಗುರುಗಳೇ ಹೇಳಿದ್ದು ಏನಾದರೂ ಇದ್ದರೆ ಅದು ತಗೊಂಡು ಮಾಡಬಹುದು, ಯಾವುದೇ ಒಂದು ವ್ರತ. ಬಟ್ ಯಾವುದೋ ಒಂದು ಇರಲಿ. ಏನಿಲ್ಲದೆ ಸುಮ್ಮನೆ ಟಿ ವಿ ನೋಡುತ್ತಾ ಜಗಳ ಮಾಡುತ್ತಾ ಅದು ಮಾತ್ರ ಮಾಡಬೇಡಿ. ಯಾವುದೋ ಒಂದು ಶ್ರದ್ಧಾ ಭಕ್ತಿ ಏನಿಲ್ಲದೆ, ಇನ್ನು ಜಪ ಪಾರಾಯಣ ಆದರೆ ಇರಲಿ. 4 ತಿಂಗಳು ಪ್ರತಿ ದಿವಸ ಯಾವುದೋ ಪಾರಾಯಣ ಮಾಡಿ, ಯಾವುದೋ ಜಪ ಮಾಡಿ, ಯಾವುದೋ ಒಂದು ಪ್ರದಕ್ಷಿಣೆ ಮಾಡಿ, ಯಾವುದೋ ಒಂದು ಮಾಡಿ.
ಯಾವುದೋ ಒಂದು ನಿಯಮ ಇಟ್ಕೊಂಡು. ಒಂದು ಹೇಳಿದ್ದೀನಿ ನೋಡಿ, ಲಕ್ಷ ಪ್ರದಕ್ಷಿಣ ವ್ರತ ಇದೆ ಒಂದು ಚಾತುರ್ಮಾಸ್ಯದಲ್ಲಿ. ಆಷಾಢ ಪೌರ್ಣಮಿಯಿಂದ ಏಕಾದಶಿ ಕಾರ್ತಿಕ ಪೌರ್ಣಮಿವರೆಗೂ ಲಕ್ಷ ಪ್ರದಕ್ಷಿಣ ಪ್ರತಿ ದಿವಸ ಇಷ್ಟು 2 ಗಂಟೆನೋ 3 ಗಂಟೆನೋ ಆಗುತ್ತದೆ. ಇಷ್ಟು ಅದು ಲೆಕ್ಕ ಮಾಡಿದರೆ ಇಷ್ಟು ಸಾವಿರ ಆಗಬೇಕು. ಪ್ರತಿ ದಿವಸ ಮಾಡುತ್ತಾ ಇದ್ದರೆ 4 ತಿಂಗಳಲ್ಲಿ 1 ಲಕ್ಷ ಪ್ರದಕ್ಷಿಣ. ಹಬ್ಬ ಯಾರಾದರೂ ದಪ್ಪಗಿದ್ದರೆ ಅದು ಒಳ್ಳೆಯದು ಮಾಡ್ಬೋದು ಅವ್ರ ಹತ್ರ ಅಲ್ಲವೇ? ಅವ್ರು ಬೇಗ ತೆಳ್ಳಗೆ ಆಗಿಬಿಡ್ತಾರೆ ಅಲ್ಲ. ತೆಳ್ಳಗೆ ಆಗೋದಕ್ಕೆ ಲಕ್ಷ ಪ್ರದಕ್ಷಿಣ ಇಂಥದ್ದು ಮಂದಿರಕ್ಕೆ ಬಂದು ತಿರುಗುತ್ತಾನೇ ಇರು ಅಲ್ಲವೇ? 2 ಗಂಟೆ ಆಗುತ್ತದೆ ಪ್ರದಕ್ಷಿಣೆ. మరి ಸುಮ್ಮನೆ ಮಾಡು ಅಂದರೆ ಮಾಡಲ್ಲ, ವೇಟ್ ಆಗ್ತಾನೆ ಇದೆ, ಏನು ಮಾಡಬೇಕು, ಮೈ ಬರ್ತಾನೆ ಇದೆ. ಈಗ ಕಡಿಮೆ ಮಾಡಬೇಕಂದ್ರೆ ಸುಮ್ಮನೆ ಮಾಡಲಿ, ವ್ರತ ಮಾಡ್ಕೋ, ಭಗವಂತ ಅನುಗ್ರಹ ಆಗ್ತದೆ ನಿಮಗೆ, ಒಳ್ಳೆಯದಾಗ್ತದೆ ಅಲ್ಲವೇ? 1 ಲಕ್ಷ ಲಕ್ಷ ಆಗಬಹುದು, ಮಾಡ್ತಾರೆ. ಈ ಕಾಲದಲ್ಲಿ ಕಂಡು ಬರ್ತಾ ಇಲ್ಲ, ಪೂರ್ವ ಕಾಲದಲ್ಲಿ ಇದ್ದರು ಎಲ್ಲ ಮಾಡುತ್ತಿದ್ದಾರೆ. ಪ್ರದಕ್ಷಿಣ ಮಾಡ್ತಾನೇ ಇರು. ಇಲ್ಲಿದ್ದರೆ ಏನು ಚಿಂತೆ ಇಲ್ಲ ನೋಡಿ, ಸಿಮೆಂಟ್ ಇದೆ, ನೀನು ಕಾಲಿಗೆ ನೋವಾಗಲ್ಲ, ಚೆನ್ನಾಗಿದೆ. ಮಳೆ ಆದರೂ ಚಿಂತೆ ಇಲ್ಲ, ಸತ್ತು ಮಾಡ್ಬೋದು. ಯಾರು ನೋಡೋದ್ರಲ್ಲ, ಯಾರು ಡಿಸ್ಟರ್ಬ್ ಮಾಡಲ್ಲ, ನಿಮಗೆ ತಿರುಗುತ್ತಾ ಇರೋದು. 2 ಗಂಟೆನೋ 3 ಗಂಟೆನೋ, ಒಂದು ಸಲ ಆಗದಿದ್ದರೆ ಬೆಳಗ್ಗೆ 1 ಗಂಟೆ, ಮಧ್ಯಾಹ್ನ 1 ಗಂಟೆ, ಸಂಜೆಗೆ 1 ಗಂಟೆ, 3 ಗಂಟೆ ಹಾಗೆ ಗಂಟೆ ಮಾಡಿಕೊಂಡು ಮಾಡಬಹುದು. ಹಾಗೆ ಪೂರ್ತಿ ಕಾರ್ತಿಕ ಪೌರ್ಣಿಮೆ ಆಗುವ ಹೊತ್ತಿಗೆ 1 ಲಕ್ಷ. ಹಬ್ಬ, ಒಂದು ಭಗೀರಥನಂತ ಮಾಡಿದ್ದಂತೆ ಎಷ್ಟು ಪುಣ್ಯ ನೋಡಿ, ಅದು ಒಂದು ದೊಡ್ಡ ಸಾಧನ. ಹಾಗೆ ಬಗೆ ಸಾಧನೆಗಳು ಪುರಾಣಗಳಲ್ಲಿವೆ. ಅದು ನೋಡಿಕೊಂಡು ತಮ್ಮ ಯೋಗ್ಯತಾ, ಶಕ್ತಿ, ಸಾಮರ್ಥ್ಯ, ಟೈಮು, ಅನುಕೂಲದಿಂದ ಯಾವುದೋ ಒಂದು ವ್ರತ, ಸಣ್ಣದೋ ದೊಡ್ಡದೋ ಎಲ್ಲರೂ ಮಾಡಬೇಕು. ಆಯಿತಾ? ಅಥವಾ ಚಾತುರ್ಮಾಸ್ಯ ನಿಷಿದ್ಧಾನಿ ಪ್ರಾಣ್ಯಂಗ ಚೂರ್ಣಂ ಚರ್ಮಸ್ಥೋದಕಂ ಜಂಬೀರಂ. ಇವು ನೋಡಿ ಎಲ್ಲ ಇದು ಬಿಡಬೇಕಂತೆ. ಪ್ರಾಣ್ಯಂಗ ಚೂರ್ಣಂ ಚರ್ಮಸ್ಥೋದಕಂ ಜಂಬೀರಂ. ಜಂಬೀರಂ ಅಂದರೆ ಲೆಮನ್ಗೆ ಏನು ಹೇಳ್ತಾರೆ? ನಿಂಬೆ. ಯಜ್ಞಶೇಷ ಭಿನ್ನಂ. ಪೂಜೆ ಮಾಡಿದ ನೈವೇದ್ಯ ಬಿಟ್ಟು ಬೇರೆ ತಿನ್ನಬಾರದು. ನೀವು ಯಜ್ಞ ಮಾಡಿದ ಹವಿಷ್ಯಾನ್ವಿತ ಅದು, ಅಥವಾ ಪೂಜೆ ಮಾಡಿ ನೈವೇದ್ಯ ಅಂದರೆ ಅರ್ಥ ಏನಂದರೆ, ನೈವೇದ್ಯಕ್ಕೆ ಎಲ್ಲ ಊಟಗಳು ಹೊಂದಲ್ಲ, ಕೆಲವೇ ಪವಿತ್ರ ಸಾತ್ವಿಕ ಇರುತ್ತದೆ. ಅದು ಮಾಡಿ ಅದು ಶುಚಿಯಾಗಿ ಸ್ನಾನದಿಂದ ಮಡಿಯಿಂದ ಮಾಡಿರುವುದೇ ನೈವೇದ್ಯ ಕೊಟ್ಟರೆ ಅದೇ ತಿನ್ನಬೇಕು. ಜನವರು ಇದೆಯಲ್ಲದೆ ಬೇರೆ ಯಾರೋ ತಂದು ಬಿಡ್ತಾರೆ, ಅದು ಚಾಕ್ಲೇಟ್ ತಂತಾರೆ, ಚಾಕ್ಲೇಟ್ ನೈವೇದ್ಯಕ್ಕಿಲ್ಲ, ಅದರಿಂದ ಚಾಕ್ಲೇಟ್ ತಿನ್ನುವುದಿಲ್ಲ, ಇನ್ನೇನು ಮಾಡಿದರೂ ಇನ್ನೇನು ತಿನ್ನುವುದಿಲ್ಲ, ಅದರಿಂದ ಇನ್ನೊಂದು ಅಂದರೆ ಯಾವುದು ನೈವೇದ್ಯ ಮಾಡಲ್ಲವೋ ಅದು ಹೊರಗೆ ತಂದರೂ ತಿನ್ನಬಾರದು. ಮತ್ತೆ ಮುಂದಿನ ದಿವಸ ಪೂಜೆಯಲ್ಲಿ ನೈವೇದ್ಯ ಮಾಡಿದ್ದೇ ಯಾವುದೋ ಒಂದು ನಿಗ್ರಹ ಬೇಕು ನಮಗೆ ಅಲ್ಲವೇ? ಯಾವುದೋ ಒಂದು ನೆಪ. ಇಲ್ಲದಿದ್ದರೆ ಇದು ತಿಂತಾರೆ ಅದು ತಿಂತಾರೋ, ಎಲ್ಲ ಇಡೀ ದಿವಸ ತಿಂತಾನೇ ಇರ್ತಾರೆ ಮೇಕೆ ಹಾಗೆ. ಅದರಿಂದ ಸ್ವಲ್ಪ ಬಾಯಿಗೆ ನಿಗ್ರಹ ಇರಬೇಕೆಂದು ನೈವೇದ್ಯ ಬಿಟ್ಟಿಸಿ ಯಜ್ಞಶೇಷ ಭಿನ್ನಂ. ಯಜ್ಞ ಮಾಡಿರುವ ಶೇಷ ಇರುತ್ತದೆ, ಅದು ಬಿಟ್ಟು ಮಿಕ್ಕದು ಬೇಡ. ಇದೊಂದು ನಿಯಮ, ಒಂದೊಂದು ನಿಯಮ ಇಟ್ಕೊಳ್ಳಬೇಕು, ಯಾವುದೋ ಒಂದು ನಿಯಮ. ವಿಷ್ಣು ನಿವೇದಿತ ಅನ್ನಂ. ಭಗವಂತನಿಗೆ ನೈವೇದ್ಯವೇ ತಿನ್ನಬೇಕೇ ಹೊರತು ಬೇರೆ ತಿನ್ನಬಾರದು. ದಗ್ಧಾನ್ನಂ. ಕೆಲವರು ಏನು ಹೇಳ್ತಾರೆ, ನೈವೇದ್ಯ ಬೇಕಾಯಿತು ಕೊಡ್ತೀನಿ ಅಂತ ಅಲ್ಲಿ ಕೊಟ್ಟು ಹೀಗೆ ಮಾಡಿ ತಿಂತಾನೆ. ಅಂದರೆ ಏನು, ಹೇಗಾದರೂ ತಿನ್ನಬೇಕನ್ನ? ಹಾಗಲ್ಲ, ಇವರಿಗೆ ತಿನ್ನುವುದೇ ಮುಖ್ಯ. ಸ್ವಲ್ಪ ಬಾಯಿಗೆ ನಿಗ್ರಹ. ಮಸೂರಂ ಮಾಂಸಂಚ ಅಷ್ಟವಿಧಮ ಆಮಿಷಂ ವರ್ಜಯೇತ್. ಯಾರು ಮಾಂಸಾಹಾರ ತಿಂತಾರೋ ಅವರಿಗೆ ಇಲ್ಲಿ ಹೇಳಿದ್ದಾರೆ ಕೆಲವು ಈ 8 ಬಗೆಯಾದ ಈ ಮಾಂಸಗಳನ್ನು ಬಿಡಬೇಕು. ಬಿಡುವುದಂದ್ರೆ ಏನು? ಎಲ್ಲ ಬಿಡುವುದೇ ಒಳ್ಳೆಯದು. ಎಲ್ಲ ಬಿಡೋಕ್ಕಾಗದಿದ್ದರೆ ಅವರ ನೆಪದಿಂದ ಕೆಲವು ಬಿಡಿಸಿ ಕ್ರಮೇಣ ನಿಧಾನವಾಗಿ ಎಲ್ಲ ಬಿಡಿಸುವುದಕ್ಕೆ ಮಾಂಸಾಹಾರಿಗಳಿಗೆ ಅದು ನಿಷ್ಪಾವರಾಜ ಮಾಷ ಧಾನ್ಯ ಲವಣ ಶಾಖ ವೃಂತಾಕ ಕಲಿಂಗ ಫಲ ಅನೇಕ ಬೀಜ ಫಲ ನಿರ್ಬೀಜ ಮೂಲಕ ಕುಷ್ಮಾಂಡ ಇಕ್ಷುದಂಡ. ಇದು ನೋಡಿ, ಕುಷ್ಮಾಂಡ ಅಂದರೆ ಕುಂಬಳ ಹೇಳ್ತಾರೆ, ಕುಂಬಳ. ಇಕ್ಷುದಂಡ ಅಂದರೆ ಅದೇನು, ಶುಗರ್ ಕೇನ್. ಅದು ನೂತನ ಬದರಿ ಅಂದರೆ ಅದೇನು, ಎಳಚಿ ಹಣ್ಣು ಹೇಳ್ತಾರೆ ನೋಡಿ, ಏನು ಹೇಳೋದು, ಬೋರೆ ಹಣ್ಣು. ಬೋರೆ ಹಣ್ಣು. ನೂತನ ಬದರಿ, ನೂತನದು, ಹೊಸ ಬೋರೆ ಹಣ್ಣು ಅಲ್ಲ. ಬದರಿ ಧಾತ್ರಿ ಫಲಾನಿ ಚಿಂಚಾಂ ಮಂಚಿಕಾದಿ ಏನೇನೋ ಇಟ್ಟರು. ಶಯನಂ ಅನೃತ ಕಾಲೇ ಭಾರ್ಯಾಂ ಪರಾನ್ನಂ ಮಧುಪಟೋಲಂ. ಪರಾನ್ನಂ ಅಂದರೆ ಈ ಸಮಯದಲ್ಲಿ ಇನ್ನೊಬ್ಬರ ಹಣ ತಿನ್ನಬಾರದು, ಇನ್ನೊಬ್ಬರ ಅನ್ನ ಅದು ಒಂದು ನಿಯಮ. ಎಲ್ಲೋ ಹೋದರೆ ಬೆಳಗ್ಗೆ ಹೋಗಿ ಕೆಲಸ ಮಾಡಿಕೊಂಡು ವಾಪಸ್ ಬರಬೇಕು, ಇನ್ನೊಬ್ಬರು ತಿನ್ನಬಾರದು, ತನ್ನದೇ ಇರಲಿ. ಪರಾನ್ನಂ ಮಧು ಅಂದರೆ ಜೇನುತುಪ್ಪ. ಪಟೋಲಂ ಮಾಶು ಕುಲಿತ್ತ ಸಿತ ಸರ್ಷಪಾಂಶ್ಚ ವರ್ಜಯೇತ್. ಇವೆಲ್ಲ ಬಿಡಬೇಕು ಇಲ್ಲಿ ಹೇಳಿದ್ದಾರೆ. ಒಂದು ಏನೇನೋ ದೊಡ್ಡ ಲಿಸ್ಟು. ನಿರ್ಬೀಜಂ ಮೂಲಕಂ ಅಂದರೆ ಮುಲ್ಲಂಗಿ ತಿಂತಾರೆ ನೋಡಿ, ಆ ಮುಲ್ಲಂಗಿ ಶಾಸ್ತ್ರ ನಿಷಿದ್ಧ. ವೃಂತಾಕಂ ಅಂದರೆ ಬೈಂಗನ್ಕೇನು ಹೇಳ್ತಾರೆ, ಬದನೆಕಾಯಿ ಇಂಥದ್ದು. ಕಲಿಂಗ ಫಲಂ ಅನೇಕ ಬೀಜ ಅಂದರೆ ಬಹುಬೀಜ ಅಲ್ಲ. ಇಲ್ಲಿದು ನೋಡಿ, ಮರ ಗ್ವಾವಾ ಏನು ಹೇಳ್ತಾರೆ ಇದಕ್ಕೆ, ಸೀಬೆಹಣ್ಣು, ಕರೆಕ್ಟ್. ಆ ಸೀಬೆಹಣ್ಣು ಅದು ನಿರ್ಬೀಜಂ ಮೂಲಕಂ ಎಲ್ಲ ಹೇಳಿಬಿಟ್ರು. ಅಂದರೆ ಒಂದು ರೆಡ್ ಗಾಜರ್ ಇರುತ್ತದೆ ನೋಡಿ, ರೆಡ್ ಹೇಳ್ತಾರೆ ಕ್ಯಾರೆಟ್ ಬಿಟ್ಟು ಮಿಕ್ಕ ಯಾವುದು
ಕಾಲ್ ಮೂಲಗಳು ಅಂದರೆ ಭೂಮಿ ಒಳಗೆ ಭೂಗರ್ಭದಲ್ಲಿ ಬೆಳೆಯಿರುವ ಮೂಲೆಗಳು ಅದೆಲ್ಲ ಅಂಥದ್ದೇನು. ವೃಂತಾಕ ಬಿಲ್ವೋದುಂಬರ ಕಲಿಂಗ ಭಿಸ್ಸಟಾಸ್ತು ವೈಷ್ಣವೈ ಸರ್ವಮಾಸೇಶು ವರ್ಜಾಹ. ಇದೆಲ್ಲ ವೈಷ್ಣವರು ಇದೆಲ್ಲ ಪೂರ್ತಿ ಬಿಡಬೇಕು. ಯಾವ ಪೂರ್ತಿ 4 ತಿಂಗಳು ಬಿಡಬೇಕು. ಕೆಲವು ಅನ್ಯತ್ರ ತು ಗೋಚಾಗ ದುಗ್ಧಂ ಪರಿಯುಷಿತಾನ್ನಂ ದ್ವಿಜೇಭ್ಯ. ಪರಿಯುಷಿತಾನ್ನಂ ಅಂದರೆ ಹಿಂದೆ ಮಾಡಿರುವ ಊಟ ನಂತರ ರಾತ್ರಿ ಮಾಡಿದ್ದು ಬೆಳಗ್ಗೆ ತಿನ್ನುವುದು ಅಂತ ತಿನ್ನಬಾರದು. ದ್ವಿಜೇಭ್ಯ ಕ್ರೀತಾ ರಸಾಭೂಮಿ ಜಲವಣಂ ತಾಮ್ರಪಾತ್ರಸ್ಥಂ ಗವ್ಯಂ ಪಲ್ವಲ ಜಲಂ ಸ್ವಾರ್ಥಪಕ್ವಮನ್ನಮಿತ್ಯಾಮಿಷಗಣ ಉಕ್ತಃ. ಪಲ್ವಲ ಜಲಂ ಅಂದರೆ ಎಲ್ಲೆಲ್ಲೋ ಸರೋವರ ಅಂದರೆ ಶುದ್ಧವಾದ ದೊಡ್ಡ ಕೆರೆನೇ ಹೊರತು ಎಲ್ಲ ಸುಮ್ಮನೆ ಪಾಂಡ್ ಅಂದರೆ ಏನು ಹೇಳ್ತಾರೆ, ಸಣ್ಣದಿರುತ್ತದೆ ನೋಡಿ ಭೂಮಿಯಲ್ಲಿ ಗುಂಡಿ, ಆ ಗುಂಡಿ ನೀರು ಬೇಡ, ಯಾಕಂದರೆ ಮಳೆಗಾಲ ಎಲ್ಲ ಶುದ್ಧ ಆಗುತ್ತದೆ. ಅದರಿಂದ ಪಲ್ವಲ ಜಲ ಬೇಡ. ಚತುರ್ಶ್ವಪಿ ಚ ಮಾಸೇಶು ಹವಿಷ್ಯಾಶಿ ನಪಾಪ. ಈ ಹವಿಷ್ಯಾನ್ನ ಅಂದರೆ ಇಲ್ಲಿ ಹೇಳಿದ್ದರೆ ನೋಡಿ, ಕೆಲವು ಪವಿತ್ರ ಸಾತ್ವಿಕ ಆಹಾರಗಳು 4 ತಿಂಗಳು ಅದೇ ತಿಂದರೆ ಅವರಿಗೆ ಪಾಪಕ್ಷಯವಾಗುತ್ತದೆ, ಯಾವ ಪಾಪ ಉಂಟಾಗಲ್ಲ. ಇದೊಂದು ಯಾವುದೋ ಒಂದು ನಿಯಮ. ಹಾಗೆ ಹವಿಷ್ಯಾನಿ ವ್ರೀಹಿ ಮುದ್ಗ, ಇವು ಹವಿಷ್ಯಗಳು ದೊಡ್ಡ ಲಿಸ್ಟು ಹೇಳಿದ್ದರು. ಈ ಪದಾರ್ಥಗಳು ಇದೆಲ್ಲ ಬಿಡು, ದೊಡ್ಡ ಲಿಸ್ಟು. ಅಥವಾ ಕಾಮ್ಯವ್ರತ, ಶಾಖವ್ರತ ನಿರ್ಣಯ, ಸುಮ್ಮನೆ ಇದೆ ಏನೇನು. ಕೆಲವರು ತಪ್ತ ಮುದ್ರಾಂಕಣ ಅಂದರೆ ವೈಷ್ಣವರು, ಮಾಧ್ವರು, ರಾಮಾನುಜರು ಇಲ್ಲಿ ಏನು ವಿಷ್ಣು ಶಂಖಚಕ್ರಗಳು ಮಾಡ್ಕೊಳ್ತಾರೆ, ಅವರದು ಮಾಡಿಕೊಳ್ಳಬಹುದು. ಇನ್ನೇನು ಶಯನ ಬೋಧಿನ್ಯಸ್ತ ಸಪ್ತ ಮುದ್ರಾಧಾರಣ ಮುಕ್ತಂ ರಾಮಾರ್ಚನ ಚಂದ್ರಿಕಾಯಾಮ್ ತಪ್ತ ಮುದ್ರಾಧಾರಣೆ ವಿಧಾಯಕಾನಿ ಪ್ರಶಂಸಾವಚನ ನಿಷೇಧಕಾನಿ. ಆದರೆ ಶ್ರದ್ಧಾಭಕ್ತಿಯಿಂದ ಮಾಡುವವರು ತಮ್ಮ ಸಂಪ್ರದಾಯದಲ್ಲಿದ್ದರೆ ಭಕ್ತಿಯಿಂದ ಮಾಡಿಕೊಳ್ಳಲಿ. ಮಾಡದೇ ಇರುವವರನ್ನು ಕೀಳಾಗಿ ನೋಡಬಾರದು. ಮಾಡದಿದ್ದರೂ ಭಕ್ತಿಭಾವ ಮುಖ್ಯವೇ ಹೊರತು ಅದು ಒಂದು ಭಕ್ತಿಭಾವ ಬೆಳೆಯುವುದಕ್ಕೆ ಹೇಳಿರುವ ನಿಯಮಗಳು. ತಮ್ಮ ಕುಟುಂಬ ಸಂಪ್ರದಾಯವಿದ್ದರೆ ಮಾಡಿಕೊಳ್ಳಲಿ, ಸಂತೋಷದಿಂದ ಏನು ಚಿಂತೆ ಇಲ್ಲ. ಅಂದರೆ ಏಕೆಂದರೆ ಶಾಸ್ತ್ರದಲ್ಲಿ ಮಾಡಲೇಬೇಕು, ಮಾಡದಿದ್ದರೆ ತಪ್ಪು ಎಂದು ಕೆಲವು ಕಂಡು ಬರುತ್ತದೆ. ಮಾಡಿದ್ದರೆ ತಪ್ಪು ಎಂದು ಶಾಸ್ತ್ರದಲ್ಲಿ ಉಲ್ಟಾ ತಿಲ್ಟಾ ಮಾತುಗಳಿವೆ. ಅದೆಲ್ಲ ನಿಂದಾ ವಚನ ಸ್ತುತಿಗಳು ಬೇಡ. ಯಾರಿಗೆ ಆಚಾರವಿದೆಯೋ ಮಾಡಿಕೊಳ್ಳಲಿ, ಮಿಕ್ಕ ಜನರು ಸುಮ್ಮನೆ ಭಕ್ತಿ ಮಾಡಿಕೊಳ್ಳಲಿ, ಸಾಕು ಅಷ್ಟೇ. ದ್ವಾದಶಿ ದಿನ ವಾಮನ ಪೂಜಾ ಅಂತೆ. ಮತ್ತು ಪೂರ್ಣಿಮಾಯಾಮ್ ಶಿವಶಯನೋತ್ಸವ ಕೋಕಿಲಾವ್ರತ ಸನ್ಯಾಸಿನಾಂ ವ್ಯಾಸಪೂಜಾದಿ. ಸನ್ಯಾಸಿಗಳಿಗೆ ವ್ಯಾಸಪೂಜೆ ಆಯ್ತಲ್ಲ. ಟೈಮ್ ಇದೆ, ಸ್ವಲ್ಪ 2-3 ನಿಮಿಷ ಇದೆ ನೋಡಿ. ಅಸ್ಯಾಂ ಪೂರ್ಣಿಮಾಸ್ಯಾಂ ಸನ್ಯಾಸಿನ, ನೀವು ಬೇಕಾ ಸನ್ಯಾಸಿದು, ಸುಮ್ಮನೆ ಬೇಗ ಓದ್ಬಿಡ್ತೀನಿ ನೋಡಿ. ಚಾತುರ್ಮಾಸ್ಯ ವಾಸ ಸಂಕಲ್ಪಪಾಂಗತ್ವೇನ, ಚಾತುರ್ಮಾಸ್ಯ ಒಂದು ಕಡೆ ಮಾಡ್ತೀನಿ ಎಂದು ಸಂಕಲ್ಪ ಮಾಡಿ ಕ್ಷೌರ ವ್ಯಾಸ ಪೂಜಾಧಿಕಂ ವಿಹಿತಂ. ಕ್ಷೌರ, ಪೌರ್ಣಿಮಾ ದಿವಸ ಕ್ಷೌರ ಮಾಡಬೇಕು. ಆ ಕಾಲದಲ್ಲಿ ಕರೋನಾ ಬರುತ್ತದೆ ಎಂದು ಅವರಿಗೆ ಗೊತ್ತಿಲ್ಲ, ಅದರಿಂದ ಅವರು ಏನು ಹೇಳಲಿಲ್ಲ ಅಲ್ಲ. ಕ್ಷೌರ ಮಾಡಲೇಬೇಕು. ಅತ್ರ ಕರ್ಮಣಿ ಔದಯಿಕಿ ತ್ರಿಮುಹೂರ್ತ ಪೌರ್ಣಮಾಸಿ ಗ್ರಾಹ್ಯ ಚಾತುರ್ಮಾಸ್ಯ ಮಧ್ಯೇತು ವಪನಂ ವರ್ಜಯತ್. ಚಾತುರ್ಮಾಸ್ಯ ಮಧ್ಯದಲ್ಲಿ ಮುಂಡನಂ ಮಾಡಬಾರದು. ಅಂದರೆ ಪೂರ್ವಕಾಲದಲ್ಲಿ 4, ಅದು ಮುಂದೆ ಬರ್ತದೆ ನೋಡಿ. ಚಾತುರ್ಮಾಸಂ ದ್ವಿಮಾಸಂ ವಾ ಸದೈಕತ್ರೈವ ಸಂವಸೇತ್. 4 ಮಾಸಗಳಿದ್ದರೆ ಕೆಲವೊಮ್ಮೆ ಮಾಸೋವೈ ಪಕ್ಷೋವೈ ಮಾಸಃ ಎಂದು ಲೆಕ್ಕ ಮಾಡಿ 4 ಪಕ್ಷಗಳನ್ನು 4 ತಿಂಗಳು ಎಂದು ಲೆಕ್ಕ ಮಾಡಿದ್ದರೆ 2 ತಿಂಗಳಾದರೂ ಮಾಡಬೇಕು. ಅಂದರೆ ಭಾದ್ರಪದ ಪೌರ್ಣಿಮೆ. ಈ ಕಾಲದಲ್ಲಿ ಮಳೆಗಾಲ ಕಡಿಮೆ ಆಯಿತು, ಇದ್ದರೂ ವಾಹನಗಳಲ್ಲಿ ಹೋಗ್ತಾ ಇದ್ದಾರೆ. ಅದರಿಂದ ಎಲ್ಲರೂ 2 ತಿಂಗಳೇ ಮಾಡಿಬಿಟ್ಟರು. 4 ತಿಂಗಳು ಮಾಡುವವರು ತುಂಬ ಕಡಿಮೆ. ಯಾರೋ ಒಬ್ಬರನ್ನು ನೋಡಿದ್ದೀನಿ, ಒಬ್ಬ ಜ್ಞಾನಪ್ರಸೂನೆಯಿಂದ ಸ್ವಾಮೀಜಿ ಇದ್ದಾರೆ, ಅವರು ಮಾತ್ರ 4 ತಿಂಗಳು ಈಗಲೂ ಮಾಡ್ತಾರೆ. ನಾನು ಒಂದೇ ಸಲ ಮಾಡಿದ್ದೀನಿ ಅಲ್ಲಿ ಮತ್ತೂರಲ್ಲಿ 4 ಹೊಸಹಳ್ಳಿಯಲ್ಲಿ 4 ತಿಂಗಳು ಮಾಡಿದೆ. ಮಿಕ್ಕ ಕಡೆ 2 ತಿಂಗಳೇ ಹಾಗೆ. ಅದರಿಂದ ಅಂದರೆ 2 ತಿಂಗಳಾದರೂ ಮಾಡಿದ್ದರೆ ಭಾದ್ರಪದ ಪೌರ್ಣಿಮಾದಲ್ಲಿ ಮುಂಡನ ಮಾಡಬಹುದು. ಇಲ್ಲದಿದ್ದರೆ ಮಧ್ಯದಲ್ಲಿ ಸಾಮಾನ್ಯವಾಗಿ ಪೌರ್ಣಿಮಾ ದಿವಸನೇ ಇರುತ್ತದೆ ಸನ್ಯಾಸಿ ವಪನಂ ಅಂದರೆ ಇದು ಮುಂಡನ. ತತ್ರಾದವು ಕ್ಷೌರಂ ವಿದಾಯ. ಮೊದಲು ದ್ವಾದಶ ಮೃತ್ತಿಕಾ ಸ್ನಾನಾನಿ, ಆ ಸ್ನಾನಿಕಕ್ಕೆ ಮಣ್ಣು ಹಚ್ಚಿಕೊಂಡು ಸ್ನಾನ ಮಾಡಬೇಕು, ಅದೊಂದು ನಿಯಮ. ಪ್ರಾಣಾಯಾಮಾದಿ ವಿಧಿಂಚ, ಪ್ರಾಣಾಯಾಮ ಮಾಡಿ ಕೃತ್ವ ವ್ಯಾಸಪೂಜಾಂ ಕುರ್ಯಾತ್, ವ್ಯಾಸಪೂಜೆ ಮಾಡಬೇಕು. ಸಂಕ್ಷೇಪದ ವ್ಯಾಸಪೂಜಾ. ದೇಶಕಾಲವು ಸಂಕೇತ ಎಲ್ಲ ಮಾಡಿದ್ದೀವಲ್ಲ, ದೇಶ ಕಾಲ ತಿಥಿ, ಇವತ್ತು ಯಾವ ವರ್ಷ ಯಾವ ತಿಂಗಳು ಯಾವುದೆಲ್ಲ ಹೇಳಿ ಚಾತುರ್ಮಾಸ್ಯ ವಾಸಂಕರ್ತುಂ, ಇಲ್ಲಿ 4 ತಿಂಗಳಲ್ಲಿ ವಾಸ ಮಾಡುವುದಕ್ಕೆ ಶ್ರೀಕೃಷ್ಣ ವ್ಯಾಸ ಭಾಷ್ಯಕಾರ ಸಪರಿವಾರ ಪೂಜನಂ ಕರಿಷ್ಯೆ ಎಂದು ಸಂಕಲ್ಪ ಮಾಡಿ ಪೂಜೆ ಮಾಡಬೇಕು. ಅಲ್ಲಿ ಮಧ್ಯೆ ಶ್ರೀಕೃಷ್ಣ ಹೇಳಿದ್ದೀನಲ್ಲ, ಸುತ್ತು ಅವರ ಶಿಷ್ಯರು ಪ್ರಾದಕ್ಷಿಣ್ಯೇನ ವಸುದೇವ ಸಂಕರ್ಷಣ ಪ್ರದ್ಯುಮ್ನ ನಿರುದ್ಧಾನ್ಯ ಶ್ರೀಕೃಷ್ಣ ಪಂಚಕಾದಿ. ದಕ್ಷಿಣ ಭಾಗೆ ವ್ಯಾಸಂ, ಇಲ್ಲಿ ವ್ಯಾಸ ಮಾಡುವುದು. ತತ್ಪೂರ್ವತಃ ಪ್ರದಕ್ಷಿಣ ಮಾರ್ಗದಲ್ಲಿ, ಹೀಗೆ ಪ್ರದಕ್ಷಿಣ ಮಾರ್ಗದಲ್ಲಿ ವ್ಯಾಸ ಶಿಷ್ಯರು. ನಂತರ ಈಗ ಜೈಮಿನಿ ವೈಶಂಪಾಯನ ಪೈಲ ಸುಮಂತು ಇವರು ವ್ಯಾಸ ಪಂಚಕಂ. ನಂತರ
ಶ್ರೀಕೃಷ್ಣ ಆವಮೇ ಭಾಷ್ಯಕಾರಂ, ಈ ಸರಿ ಶ್ರೀಕೃಷ್ಣನಿಗೆ ಈ ಪಕ್ಕಕ್ಕೆ ಭಾಷ್ಯಕಾರ ಶಂಕರ, ಅವರ 4 ಶಿಷ್ಯರು, ಅದೆಲ್ಲ ನಾವು ಮಾಡಿದ್ದೀವಲ್ಲ, ಸುತ್ತು 4 ಶಿಷ್ಯರು ಅದೆಲ್ಲ. ನಂತರ ಮೇಲೆ ಗುರು ಪರಂಪರಾ, ಅದೇ ಮಾಡಿದ್ದೀವಿ, ಇದೆಲ್ಲ ನೋಡಿಕೊಂಡೆ ತಯಾರು ಮಾಡಿಟ್ಟು. ಗುರು ಪರಂಪರಾ, ಗುರು ಪರಮಗುರು ಪರಮೇಷ್ಠಿ ಗುರು ಪರಾತ್ಪರ ಗುರು ಅಂದರೆ ಮೇಲೆ ಗುರುಗಳು ಅವರಿಗೆಲ್ಲರಿಗೆ. ಬ್ರಹ್ಮ ವಸಿಷ್ಠ ಶಕ್ತಿ ಪರಾಶರ ವ್ಯಾಸ ಶುಕ ಗೌಡಪಾದ ಗೋವಿಂದ ಶಂಕರಾಚಾರ್ಯಾನ್ ಬ್ರಹ್ಮನಿಷ್ಠಾನ್ ಇವರೆಲ್ಲ ನಮಸ್ಕಾರ ಮಾಡಿ, ಮತ್ತೆ ಇಲ್ಲಿ ನೋಡಿ ಗಣೇಶ ಈಶಾನ್ಯ, ಇಲ್ಲೇನು ಈಗ ಇದೇ ಇದ್ದು ನೋಡಿ, ಇದು ಪೂರ್ವ ದಿಕ್ಕಿನಲ್ಲಿ ಇಲ್ಲಿ ಗಣೇಶ, ಇಲ್ಲಿ ಈಶಾನ್ಯ ಕ್ಷೇತ್ರಪಾಲ, ಇಲ್ಲಿ ದುರ್ಗಾ, ಇಲ್ಲಿ ನೈಋತಿ ಪಕ್ಕಕ್ಕೆ. ಮಧ್ಯದಲ್ಲಿ ಯಾರು? ಸರಸ್ವತಿ. ಅಷ್ಟದಿಕ್ಷು ಅಷ್ಟದಿಕ್ಪಾಲಕಾಂಶ್ಚ ವಜಯೇ, ಇದು ಸಂಕ್ಷೇಪ ಹೇಳಿದ್ದಾರೆ, ನಾವು ಅದೇ ಪದ್ಧತಿ ಪ್ರಕಾರ ಮಾಡಿದ್ದೇವೆ ಅಷ್ಟೇ. ನಾರಾಯಣ ಅಷ್ಟಾಕ್ಷರ ಪೂಜೆ ಮಾಡುವಾಗ ಶ್ರೀಕೃಷ್ಣನಿಗೆ ನಾರಾಯಣಾಯ ನಮಃ ನಮೋ ನಾರಾಯಣಾಯ ಎಂದು ನಾರಾಯಣ ಮಂತ್ರದಿಂದ, ಮಿಕ್ಕ ಜನರಿಗೆ ಅವರವರ ಹೆಸರಿನಿಂದ ಓಂ ಎಂದು ಹೇಳಿ ನಮಸ್ಕಾರ ಮಾಡಬೇಕು, ಪೂಜೆ ಮಾಡಬೇಕು. ಕೊನೆಗೂ ನಾವು ಶ್ಲೋಕ ಹೇಳಿದ್ದೀವಿ ನೋಡಿ, 4 ತಿಂಗಳು ನಾನು ಇಲ್ಲೇ ಇರುವುದು ಇಚ್ಛೆ ಪಡ್ತಾ ಇದ್ದೇನೆ, ಅದರಿಂದ ಇಲ್ಲಿ ಇರಬೇಕು ಅಂದ್ಕೊಂಡೆ. ಗೃಹಸ್ಥರು ಹೇಳ್ತಾರೆ ಇರಿ, ನಮ್ಮಿಂದ ಆದಷ್ಟು ಮಟ್ಟಿಗೆ ನಿಮಗೆ ಭಿಕ್ಷಾದಿಗಳು ಕೊಡ್ತೀವಿ ಇರಿ ಎಂದು ಹೇಳಿ ಅಷ್ಟೇ. ವೃದ್ಧಾನುಕ್ರಮೇಣ ನಮಸ್ಕಾರ ಮಾಡಿ ಪೂಜೆ ಮುಗಿಯಿತು ಅಷ್ಟೇ. ಇಷ್ಟೇ ಶಾರ್ಟ್ಕಟ್ ಅಲ್ಲವೇ. ಈಗ ಮಿಕ್ಕದೇನು ಬೇರೆ ಹೇಳ್ತಾ ಇದ್ದಾರೆ. ಆಷಾಢ ಕೃಷ್ಣ ಪಕ್ಷ ಅಲ್ಲವೇ, ಚಾತುರ್ಮಾಸ್ಯ ವ್ರತ ಹೇಳಿಬಿಟ್ಟಿದ್ವಿ. ನಿರ್ಣಯ ಸಿಂಧುನಲ್ಲಿ ಇನ್ನೂ ಡೀಟೇಲ್ ಇದೆ, ಏನೇನೋ ತಿನ್ನುವುದು ಏನೇನೋ ಗೃಹಸ್ಥರಿಗೂ ಇದೆ. ಸಾಕು, ಮಿಕ್ಕದು ನಾಳೆ ಹೇಳೋಣ ಅಲ್ಲವೇ. ಅದು ಏನೋ ನಡೆಯುತ್ತಾ ಇದೆ, ಗೋವರ್ಧನಗಿರಿ ನಡೆಯುತ್ತಾ ಇದೆ, ಅದು ಇವತ್ತಾಗಲ್ಲ, ನಾಳೆನೇ ಹೇಳ್ತಾನೆ. ಓಕೆ, ಮುಗೀತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ